ಕೇಂದ್ರದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಕರ್ನಾಟಕದ ಮೊದಲುಗಳಲ್ಲಿ ಸೇರ್ಪಡೆಯಾಗಿದೆ. ಕರ್ನಾಟಕ's ಫಸ್ಟ್ ಮಲ್ಟಿ ಸ್ಪೆಷಾಲಿಟಿ ವಿಮೆನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದಾಗಿರುವಂಥದ್ದು. ನಾನು ಕೆಲವು ಕನಸನ್ನ ಇಟ್ಕೊಂಡು ಈ ಬಸವ ಮಾರ್ಗನ ನಾನು ಪ್ರಾರಂಭ ಮಾಡಿದ್ದು. ಒಬ್ಬ ವ್ಯಕ್ತಿಯಿಂದ ಶುರುವಾಗಿದ್ದು ಸರಿ ಸುಮಾರು 400ರಿಂದ 500 ಜನ ಇಲ್ಲಿ ನಿತ್ಯ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತಾತವ್ರು ಒಂದು ಮಾತು ಹೇಳ್ತಾ ಇದ್ರು, ಅವ್ರು ತಿನ್ನೋದನ್ನ ನಮಗೆ ತಿನ್ನಿಸಿ ನನ್ನ ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತ ನಮ್ಮನ್ನು ಬೆಳೆಸಿದ್ರು. ಆದರೆ ಮಹಿಳೆಯರಿಗೆ ರಿಯಾಬ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಥಾಟ್ ನಿಮಗೆ ಯಾವಾಗ ಬಂತು ಸರ್? ಇದು ಬರೀ ಒಂದು ವರ್ಗಕ್ಕೆ ಮೀಸಲಾಗಿರ್ಬಾರ್ದು, ಎಲ್ಲ ವರ್ಗದವ್ರಿಗೂ ಸಿಗಬೇಕು. ಅದರಲ್ಲಿ ಮಹಿಳೆಯರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇದನ್ನು ಸಂಪೂರ್ಣ ಮಹಿಳೆಯರಿಗೋಸ್ಕರ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಾ ಎಷ್ಟು ಹೈಜಿನಿಕ್ ಆಗಿ ಸುವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಅಂತ. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಇದು ನಂದು ಯಾವುದೂ ಪ್ಲ್ಯಾನ್ ಇಲ್ಲ, ಎಲ್ಲ ಅಮೂಲ್ಯವಾಗಿ ಕೊಟ್ಟಂಥ ಪ್ಲ್ಯಾನನ್ನು ಇಟ್ಕೊಂಡು ನಾವು ಯಾವುದೇ ಬೇರೆ ಕಾಯಿಲೆ ಬಂದ ತಕ್ಷಣ ಮನುಷ್ಯ ಎಚ್ಚೆತ್ಕೊಳ್ತಾನೆ. ಆದರೆ ಕುರ್ತಾ ಅನ್ನೋ ಕಾಯಿಲೆ ಬಂದಾಗ ಅವನು ಎಚ್ಚೆತ್ತುಗಳಿಗಿಂತ ಜಾಸ್ತಿ ತಿರುಗಿ ಅದರೊಳಗೇ ಬೀಳ್ತಾನೆ. ಈಗ ನೀವು ಈ ಕ್ಷಣದಲ್ಲೇ ಪ್ರಯತ್ನ ಪಟ್ಟರೆ ನೀವು ಕುರ್ತಾ ಮುಕ್ತವಾದ ಜೀವನನ ನಡೆಸ್ಬೋದು. ಎಲ್ರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಬಾರಿ ಬೆಳಕಿನ ಹಬ್ಬ ದೀಪಾವಳಿಯನ್ನ ನಾನು ಬಸವ ಮಾರ್ಗ ಫೌಂಡೇಶನ್ ಒಟ್ಟಿಗೆ ಆಚರಿಸಲು ಬಂದಿದ್ದೇನೆ. ಈ ಒಂದು ಕೇಂದ್ರದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಕರ್ನಾಟಕದ ಮೊದಲುಗಳಲ್ಲಿ ಸೇರ್ಪಡೆಯಾಗಿದೆ. ಕರ್ನಾಟಕ's ಫಸ್ಟ್ ಮಲ್ಟಿ ಸ್ಪೆಷಾಲಿಟಿ ವಿಮೆನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದಾಗಿರುವಂಥದ್ದು. ಈ ಒಂದು ಸೆಂಟರ್ನಲ್ಲಿ ಯಾವೆಲ್ಲ ಸೌಲಭ್ಯ ಇದೆ ಅನ್ನೋದನ್ನ ಈ ಒಂದು ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಬಸವರಾಜ್ ಅವರ ಬಳಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಗೇನೆ ಅವರಿಗೆ ಹಬ್ಬದ ಶುಭಾಶಯವನ್ನ ಹೇಳೋಣ ಬನ್ನಿ, ಹೋಗೋಣ. ಬಸವ ಮಾರ್ಗ ಮಾನಸಿಕ ಆರೋಗ್ಯ ಚಿಕಿತ್ಸಾ ಹಾಗೂ ಪುನರ್ವಸತಿ ಕೇಂದ್ರ. ಇದು ಮಹಿಳೆಯರಿಗಾಗಿ ಇರುವಂತಹ ಒಂದು ರಿಹಾಬ್ ಸೆಂಟರ್ ಪ್ಲಸ್ ಆಸ್ಪತ್ರೆ, ಎರಡು ಕೂಡ ಒಂದೇ ಸೂರಿನ ಅಡಿ ಇಲ್ಲಿ ಇರುವಂಥದ್ದು. ಮೈಸೂರಿನ ಸರಸ್ವತಿಪುರಂನಲ್ಲಿ ಈ ಒಂದು ಕೇಂದ್ರ ಇದೆ. ಬಸವ ಮಾರ್ಗ ಫೌಂಡೇಶನ್ನ 3ನೇ ಶಾಖೆ ಅಂತಾನೆ ಹೇಳಬಹುದು. ಈ ಒಂದು ಶಾಖೆಯ ಸ್ಪೆಷಲ್ ಏನಂದ್ರೆ ಅವಾಗಲೇ ಹೇಳ್ದಂಗೆ ಕರ್ನಾಟಕದ ಮೊದಲುಗಳಲ್ಲಿ ಈ ಒಂದು ಶಾಖೆ ಸೇರ್ಪಡೆಯಾಗಿದೆ. ಎಸ್, ಇದು ಬಸವ ಮಾರ್ಗ ಫೌಂಡೇಶನ್ನ ವ್ಯಸನ ಮುಕ್ತ ದೇವಾಲಯದ 3ನೇ ಶಾಖೆಯ ಮುಖ್ಯ ದ್ವಾರ. ಒಳಗೆ ಹೋಗೋಣ ಬನ್ನಿ. ಈ ಒಂದು ಸೆಂಟರ್ನಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅನ್ನೋದನ್ನು ಇಂಚಿಂಚು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಒಂದು ಸಂಚಿಕೆಯಲ್ಲಿ. ಇದು ರಿಸೆಪ್ಷನ್, ಬಸವ ಮಾರ್ಗ ಫೌಂಡೇಶನ್ನ 3ನೇ ಶಾಖೆ. ನೋಡಬಹುದು ನೀವು ಯಾವ ರೀತಿಯಾಗಿ ಕ್ಲಾಸಿಕ್ ರಾಯಲ್ ವೈಬ್ ಕೊಡುತ್ತೆ ನಮಗೆ. ಈ ಒಂದು ನನ್ನ ಅನುಭವ ಈ ಒಂದು ರಿಸೆಪ್ಷನ್ ಎಂಟರ್ ಆದ ತಕ್ಷಣ ಕಾಣಸಿಗುತ್ತೆ. ಮೊದಲನೇ ಶಾಖೆಯಲ್ಲಿ ಒಂದು ರೀತಿಯಲ್ಲಿ ಹಸಿರಿನ ವಾತಾವರಣ, ಗ್ರೀನರಿ ಇದೆ. 2ನೇ ಶಾಖೆಯಲ್ಲಿ ಆಶ್ರಮದ ವಾತಾವರಣ. ಈ ಒಂದು 3ನೇ ಶಾಖೆಯಲ್ಲಿ ಒಂದು ರೀತಿಯಾಗಿ ಕ್ಲಾಸಿಕ್ ರಾಯಲ್ ವೈಬ್ರೇಷನ್ ಸಿಗುತ್ತೆ ಅಂತ ಅನ್ಸುತ್ತೆ. ನೋಡ್ತಾ ಇದ್ರೆ ಬಹುಶಃ ಬಸವ ಮಾರ್ಗ ಲೋಗೋ, ಬಲ, ಭರವಸೆ, ನಂಬಿಕೆ, ಇಂದಿನ ಚಿತ್ತ ಭಗವಂತನ ಇಚ್ಛೆಯಂತೆ. ಎಂಥ ಸಾಲುಗಳು. ಬಸವರಾಜ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಒಂದು ಬಸವ ಮಾರ್ಗ ಫೌಂಡೇಶನ್ಗೆ ಫೌಂಡರ್ ನಾನಲ್ಲ, ಭಗವಂತನೇ ಫೌಂಡರ್, ಆತನೇ ರೂವಾರಿ ಅನ್ನೋ ರೀತಿಯಲ್ಲಿ ಬಸವರಾಜ್ ಅವರು ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ. ಸೊ ಅದೇ ರೀತಿಯಲ್ಲಿ ಟ್ಯಾಗ್ಲೈನ್ ಇದೆ, ಇಂದಿನ ಚಿತ್ತ ಭಗವಂತನ ಇಚ್ಛೆಯಂತೆ ಅಂತ. ಸೊ ಇದು ಬಸವಣ್ಣ ಅವರ ಚೇಂಬರ್. ಬನ್ನಿ ಹೋಗೋಣ, ಹಬ್ಬದ ಒಂದು ಶುಭಾಶಯವನ್ನ ಅಣ್ಣವ್ರಿಗೆ ಹೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಭಗವಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸರ್. ವ್ಯಸನ ಎಂಬ ಒಂದು ಬಲಿಯನ್ನು ತುಳಿದು ಎಲ್ಲರ ಮನದಲ್ಲಿ ಜ್ಯೋತಿ ಬೆಳೆಸ್ತಾ ಇದ್ದೀರಾ ಸರ್. ಈ ಒಂದು ಕಾರ್ಯ ನಿರಂತರವಾಗಿ ಸಾಕ್ತಾ ಇರಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ಹೇಗಿದ್ದೀರಾ ಸರ್? ಮೊದಲನೇದಾಗಿ ನಾನು ತುಂಬ ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಸರ್. ಸರಿಸುಮಾರು 5ರಿಂದ 6 ವರ್ಷಗಳ ಅನುಭವ, ಭಗವಂತನ ಕೃಪೆ ಹೇಗೆ ಸಾಕ್ತಾ ಇದೆ ವ್ಯಸನ ಮುಕ್ತ ಸಮಾಜದ ನಿರ್ಮಾಣದ ಒಂದು ದಾರಿ? ತುಂಬ ಚೆನ್ನಾಗಿ ಸಾಗ್ತಾ ಇದೆ. ಈಗ ನಮ್ಮ ಸಂಸ್ಥೆಯ ಪ್ರಾರಂಭ ಆಗಿ 6 ವರ್ಷ ಆಯಿತು. ಈ 6 ವರ್ಷದಿಂದ ಸರಿಸುಮಾರು ಒಂದು 12,000ಕ್ಕಿಂತ ಹೆಚ್ಚು ಜನಕ್ಕೆ ಚಿಕಿತ್ಸೆಯಾಗಿ ಸಾವಿರಾರು ಜನ ವ್ಯಸನ ಮುಕ್ತವಾಗಿ ಜೀವನ ನಡೆಸ್ತಾ ಇದ್ದಾರೆ. ಒಂದು ಬ್ರ್ಯಾಂಚ್ 4 ಬ್ರ್ಯಾಂಚ್ ಆಗಿದೆ. ಒಬ್ಬ ವ್ಯಕ್ತಿಯಿಂದ ಶುರುವಾಗಿದ್ದು ಸರಿಸುಮಾರು 400ರಿಂದ 500 ಜನ ಇಲ್ಲಿ ನಿತ್ಯ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸರ್ ಇದು ಎಷ್ಟನೇ ಬ್ರಾಂಚ್ ಸರ್? 3ನೇ ಬ್ರಾಂಚ್ ಆಗಿದೆ. ಇದು 3ನೇ ಬ್ರಾಂಚ್. ಓಕೆ, ಈ ಒಂದು ಬ್ರಾಂಚ್ನ ಒಂದು ವಿಶೇಷತೆ ಏನು ಸರ್? ಇದು 3ನೇ ಬ್ರಾಂಚ್ ನಾವು ಮಾಡ್ಕೊಂಡಿದ್ದೀವಿ. ಈ ಬ್ರಾಂಚಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಫಸ್ಟು ಸೈಕೆಟ್ರಿಕ್ ಆಸ್ಪತ್ರೆ ಮಾಡಿದ್ದೀವಿ, ಮಾನಸಿಕವಾಗಿರುವಂಥ ಆಸ್ಪತ್ರೆ ವಿತ್ ಮಹಿಳೆಯರಿಗೆ ಅಂತ ವಿಶೇಷವಾಗಿ ನಾವು ಮಾಡ್ಕೊಂಡಿದ್ವಿ. ಅದು ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ತುಂಬ ವ್ಯಾಪಾರಸ್ಥರು, ವ್ಯವಹಾರಸ್ಥರು ಮತ್ತು ಬಿಸ್ನೆಸ್ ಮ್ಯಾನ್ಗಳು ಮೊದಲೇ ಹಂತದಲ್ಲಿ ಇದ್ದವರಿಗೆ ಆಸ್ಪತ್ರೆಯ ಮುಖಾಂತರ ಕೆಲವು ದಿನಗಳಲ್ಲೇ ಬೇಗ ಗುಣಮುಖವಾಗೋ ಥರ ಅವರ ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಆಸ್ಪತ್ರೆ ವಿತ್ತು
ರಿಹ್ಯಾಬಿಲಿಟೇಷನ್ನ 2 ವಿಭಾಗದಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಮುಂಚೆ 2 ಶಾಖೆಗಳಲ್ಲಿ ಬರೀ ರಿಯಾಬ್ ಮಾತ್ರ ಇತ್ತು, ಈ ಒಂದು ಸೆಂಟರ್ನಲ್ಲಿ ರಿಯಾಬ್ ಪ್ಲಸ್ ಆಸ್ಪತ್ರೆ ಆಗಿದೆ. ಓಕೆ ಓಕೆ ಓಕೆ. ಇದ್ರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈಗ ನೀವು ರಿಹ್ಯಾಬಿಲಿಟೇಷನ್ಗೆ ಹೋಗ್ತು ಅಂತ ಹೇಳಿದ್ರೆ ನಿಮಗೆ ಸಾಮಾನ್ಯವಾಗಿ 3 ತಿಂಗಳು ಇರಬೇಕು, 4 ತಿಂಗಳು ಇರಬೇಕು ಅನ್ನೋ ಥರ ಇರ್ತದೆ. ಇಲ್ಲಿ ಆ ಥರ ಇಲ್ಲ. ನೀವು ಇಲ್ಲಿ ಬಂದು ಈ ಕುಡಿತ ಸಮಸ್ಯೆ ಇದ್ದವರು, ಬೇರೆ ಯಾವುದೇ ಸಮಸ್ಯೆ ಇದ್ದವರು ಫಸ್ಟ್ ಆರೋಗ್ಯನ ಸರಿ ಮಾಡಿಕೊಂಡು ಆದಷ್ಟು ಬೇಗ ಒಂದು ಅವರ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಬಿಸ್ನೆಸ್ಗೆ ಮತ್ತು ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ ಆದ್ರೂ ಯಾವುದೇ ಥರ ತೊಂದರೆ ಇಲ್ಲದೆ ಕೆಲವು ದಿನದಲ್ಲಿ ಅವರ ಕುಡಿತ ಮುಕ್ತವಾದ ಜೀವನನ ಸರಿ ಮಾಡುವಂಥ ಕೆಲಸನ ಬಸವ ಮಾರ್ಗ ಮಾಡ್ತಾರೆ. ಸರ್, ಅವಾಗಲೇ ನಾನು ವೀಕ್ಷಕರಿಗೆ ಹೇಳಿದೆ, ಇಂಚಿಂಚು ನಿಮಗೆ ತೋರಿಸ್ತೀನಿ ಬಸವ ಮಾರ್ಗ ಫೌಂಡೇಶನ್ನ 3ನೇ ಶಾಖೆ ಅಂತ. ಹೋಗೋಣ ಸರ್, ಹಾಗಾದ್ರೆ ಸಾಕಷ್ಟು ಮಾತಾಡ್ತಾ ನಿಮ್ಮ ಜೊತೆ ಹಾಗೇನೆ ಹೋಗೋಣ. ಸರ್, ಇದು ನಿಮ್ಮ ಚೇಂಬರ್? ಇದು ನನ್ನ ಆಫೀಸ್. ಓಕೆ ಓಕೆ. 3ನೇ ಶಾಖೆಗೆ ಬಂದ್ರೆ ಇಲ್ಲಿ ನಿಮ್ಗೆ ಕಾಣ್ ಸಿಗುತ್ತೆ. ಯಾವಾಗಲೂ ನಾನು ಇರ್ತೀನಿ. ಓಕೆ ಓಕೆ. ಸರ್, ನಾನು ಆಗಲೇ ಹೇಳಿದೆ ಕರ್ನಾಟಕದ ಮೊದಲುಗಳಲ್ಲಿ ಬಸವ ಮಾರ್ಗ ಆ್ಯಡ್ ಆನ್ ಆಗಿದೆ ಅಂತ. ಯಾಕಂದರೆ ಕರ್ನಾಟಕದ ಮೊದಲ ಮಲ್ಟಿ ಸ್ಪೆಷಾಲಿಟಿ ವಿಮೆನ್ ರಿಯಾಬ್ ಸೆಂಟರ್ ಇದು. ಸೊ ಎಷ್ಟು ಖುಷಿ ಆಗುತ್ತೆ ಸರ್ ನಿಮಗೆ? ನಾನು ಕೆಲವು ಕನಸನ್ನ ಇಟ್ಕೊಂಡು ಈ ಬಸವ ಮಾರ್ಗನ ನಾನು ಪ್ರಾರಂಭ ಮಾಡಿದ್ದು. ಫಸ್ಟ್ ಡೇಯಿಂದ ಇಲ್ಲಿ ತನಕ ನನ್ನ ಕೊನೆ ಉಸಿರು ಇರೋ ತನಕ ನನ್ನ ಉದ್ದೇಶ ಒಂದೇ, ಪ್ರಪಂಚದಲ್ಲಿ ಪ್ರತಿ ಒಬ್ರಿಗೂ ಬದುಕೋಕ್ಕೆ ಅವಕಾಶ ಇದೆ. ಯಾರು ಈ ವ್ಯಸನಕ್ಕೆ ದಾಸರಾಗ್ತಾರೆ ಅವ್ರಿಗೆ ಎಲ್ಲೂ ಜಾಗ ಇಲ್ಲ. ಆ ಒಂದನ್ನು ಸೂರ್ಯನ ಕಲ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಸವ ಮಾರ್ಗ ಪ್ರಾರಂಭ ಆಗಿದ್ದು. ಇವಾಗ ನಾವು ಬರೀ ಪುರುಷರಿಗೆ ಮಾಡ್ತಾಯಿದ್ವಿ, ಈಗ ಮಹಿಳೆಯರು ಇದ್ರಲ್ಲಿ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಸಿಕ್ಕೊಂಡಿದ್ರು. ಅಂಥವ್ರಿಗೊಂದು ಅವಕಾಶ, ಬದಲಾವಣೆ ಆಗೋಕ್ಕೆ, ಬದುಕನ್ನ ಕಟ್ಕೊಳ್ಳೋಕ್ಕೆ ಈ ಥರದೊಂದು ಮಾಡ್ತಿರೋದು ನಿಜವಾಗ್ಲೂ ತುಂಬ ಸಂತೋಷ ಮತ್ತು ಹೆಮ್ಮೆ. ಇದಕ್ಕೆಲ್ಲ ಕಾರಣ ಭಗವಂತ. ಆ ಭಗವಂತನಿಗೆ ನಾನು ಯಾವಾಗಲೂ ಕೃತಜ್ಞ ಇರ್ತೀನಿ. ಯಾರಪ್ಪ ಭಗವಂತ ಅಂದರೆ ಅಮೃತವಾಗಿ. ಯಾವಾಗಲೂ ನಾನು, ನಮ್ಮ ಕುಟುಂಬ ಯಾವಾಗಲೂ ಈ ಕುಡಿತದಿಂದ ನೊಂದಂಥವ್ರ ಸೇವೆ ಮಾಡಬೇಕು ಅಂತ ಈ ಸಂಸ್ಥೆ ಕಟ್ಟಿದ್ವಿ. ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ. ಆಗಲೇ ಬಂದ ತಕ್ಷಣ ಲೋಗೋದಲ್ಲಿ ನೋಡಿದೆ, ಇಂದಿನ ಚಿತ್ತ ಭಗವಂತನ ಇಚ್ಛೆ ಅಂತ. ಸೊ ನಿಮ್ಮ ಮಾತಿನಂತೆ ಅಲ್ಲಿ ಸ್ಲೋಗನ್ ಕೂಡ ಇರುವಂಥದ್ದು. ಇದು ಸರ್ ರಿಸೆಪ್ಷನ್ ಸರ್? ಇದು ರಿಸೆಪ್ಷನ್. ನೀವು ಹೇಳ್ದಂಗೆ ಇಂದಿನ ಚಿತ್ತ ಭಗವಂತನ ಇಚ್ಛೆ ಅಂತಲೇ. ನಮ್ಮದು ಏನೂ ನಡೆಯಲ್ಲ ಅಂತೇಳಿ ಪ್ರತಿಯೊಂದು ಬಸವ ಮಾರ್ಗ ಡೇ 1ಇಂದನೂ ಯಾವಾಗಲೂ ಭಗವಂತನ ಮೇಲೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಇಚ್ಛೆ ಏನೂ ನಡೆಯೋದು ಬೇಡ, ಭಗವಂತನ ಇಚ್ಛೆ ಏನಿದೆ ಅದೇ ನಡೀಲಿ. ಅದಕ್ಕೆ ಯಾವಾಗಲೂ ನಾವು ಆ ಒಂದು ಕೆಲಸದಲ್ಲಿ ನಾವು ಭಾಗಿಯಾಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಂದರೆ ವ್ಯಸನಿಗಳಿಗೆ ನಮ್ಮ ಒಂದು ಬಸವ ಮಾರ್ಗ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿಯಲ್ಲಿ ಭಗವಂತನ ಕೃಪೆನೂ ಕೂಡ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ನಿಜ. ನಮಗೆ ಬೇಕಾಗಿರೋದೇ ಮೊದಲನೇದಾಗಿ ಭಗವಂತನ ಕೃಪೆ. ನಾನು ಕುಡಿಯುವಂಥ ಸಂದರ್ಭದಲ್ಲಿ ಭಗವಂತನಿಂದ ದೂರ ಆಗಿರ್ತೀನಿ. ಯಾಕೆ ಅಂತ ಹೇಳಿದ್ರೆ, ಭಗವಂತ ನನ್ನ ಕೈ ಬಿಟ್ಟನೋ ಇಲ್ಲ ಭಗವಂತನ ಕೈ ನಾನೇ ಬಿಟ್ಬಿಟ್ಟನೋ ಗೊತ್ತಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದ ತಪ್ಪು ಮಾಡ್ಕೊಂಡಿದ್ದೀನಿ. ಆ ತಪ್ಪನ್ನ ಸರಿ ಮಾಡಬೇಕು ಅಂದರೆ ವ್ಯಸನದಲ್ಲಿದ್ದಾಗ ನಾನು ತುಂಬ ಸುಳ್ಳುಗಳು ಹೇಳಿರ್ತೀನಿ, ತುಂಬ ಮೋಸ ಮಾಡಿರ್ತೀನಿ, ತುಂಬ ಬೇರೆ ಥರ ಬೇಜವಾಬ್ದಾರಿ ಗುರುತಿಸ್ತೀನಿ. ಆದರೆ ನನ್ನನ್ನು ಯಾರೂ ನಂಬಲ್ಲ. ಆದರೆ ನನ್ನನ್ನು ನಂಬಕ್ಕೆ ಒಬ್ಬರಿದ್ದಾರೆ. ಅವ್ನು ಯಾರು ಅಂದರೆ ಮಿಗಿಲಾದ ಶಕ್ತಿ ಭಗವಂತ. ಆ ಭಗವಂತ ನಮ್ಮ ಕೈ ಹಿಡಿತಾನೆ. ಅದರಿಂದ ನಾವು ಸರ್, ಭಗವಂತ ಅಂದಾಗ ಒಂದು ಕ್ವಶನ್ ಕೇಳಬೇಕನ್ಸುತ್ತೆ. ಈಗ ಕೆಲವರು ದೇವರನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಕಾಣದ ಶಕ್ತಿನ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ನಿಮ್ಮ ಪ್ರಕಾರ ಭಗವಂತ ಅಂದರೆ ಏನು ಸರ್? ಒಬ್ಬೊಬ್ಬರು ಅವರ ಇಚ್ಛೆಯಿಂದ ಭಗವಂತನ ಪೂಜೆ ಮಾಡ್ತಾರೆ. ನನ್ನ ಇಚ್ಛೆ ಮಿಗಿಲಾದ ಶಕ್ತಿ. ಈ ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಮಿಗಿಲಾದ ಶಕ್ತಿನ ನಾವು ನಂಬ್ಕೊಂಡು ಬಂದಿದ್ದೀವಿ. ಅದು ನಾವು ಜ್ಯೋತಿ ಸ್ವರೂಪದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಬಂದವರು ಆ ಜ್ಯೋತಿ ಸ್ವರೂಪದಲ್ಲಿ ಅವ್ರು ಇಷ್ಟಪಟ್ಟಂಥ ದೇವ್ರನ್ನ ಪೂಜೆ ಮಾಡಿಕೊಂಡು, ಅವ್ರು ಇಷ್ಟಪಟ್ಟು ನಂಬಿಕೆ ಇಟ್ಟಿರುವಂಥ ದೇವ್ರನ್ನ ನಂಬಿ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದಾರ ಒಂದು ರೂಪದಲ್ಲಿ ನಮ್ಮನ್ನು ಭಗವಂತ ಕೈ ಹಿಡಿತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಸರ್ ರಿಸೆಪ್ಷನ್ ಅಂತ ಹೇಳ್ತಾ ಇದ್ರಿ. ಸೊ ನಾನು ಹೇಳಿದೆ, ಒಂದು ರೀತಿಯಲ್ಲಿ ಇವಾಗ ಮೊದಲನೇ ಶಾಖೆಗೆ ಹೋದರೆ ನಾವು ಹಸಿರೀಕರಣ ಕಂಪ್ಲೀಟಾಗಿ ಎಲ್ಲಿ ನೋಡಿದ್ರು ಗ್ರೀನರಿಯಾಗಿ ಕಾಣಿಸುತ್ತೆ. 2ನೇ ಶಾಖೆಗೆ ಹೋದರೆ ಆಶ್ರಮದ ಭಾವನೆ ಕೊಡುತ್ತೆ. ಇಲ್ಲಿ ನೋಡಿದ್ರೆ ಒಂದು ರೀತಿಯಾಗಿ ಇದು ಹಾಸ್ಪಿಟಲ್ ಅಂತ ನಮಗೆ ಭಾವನೆನೇ ಬರಲ್ಲ. ಯಾವುದೋ 5 ಸ್ಟಾರ್ ಹೋಟ್ಲಿಗೆ ಬಂದಿದ್ದೀವೋ ಅಥವಾ ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿಗೆ ಬಂದಿದ್ದೀವೋ ಅನ್ನೋ ರೀತಿಯಲ್ಲಿ ಭಾವನೆ ಮೂಡುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈ ಒಂದು ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಅಂತ ಹೇಳೋದು, ಈಗ ಉದಾಹರಣೆಗೆ ರಿಹ್ಯಾಬಿಲಿಟೇಷನ್ ಅಂದರೆ ರೀತಿ ನೀತಿಗಳು ಬೇರೆ ಥರ ಇರ್ತದೆ. ಆದರೆ ಅದು ಯಾಕೆ ಆ ಥರ ಆಯಿತು ಅಂತ ನನಗೆ ಗೊತ್ತಿಲ್ಲ. ಇದೂ ಎಲ್ಲ ರೀತಿ ಒಳ್ಳೆಯ ಸಂಸ್ಥೆಗಳು, ನೀವೇನು ಕಾರ್ಪೊರೇಟ್ ಸಂಸ್ಥೆಗಳು ಯಾವ ಥರ ಇದೆಯೋ ಇಲ್ಲ ಆಸ್ಪತ್ರೆಗಳು, ಅದೇ ಥರದ ವಾತಾವರಣ ಇಲ್ಲಿಗೂ ಬೇಕು. ಯಾಕೆ ಅಂತ ಹೇಳಿದ್ರೆ, ವ್ಯಸನಕ್ಕೆ ದಾಸರಾದಾಗ ನಾವು ಸ್ವಚ್ಛತೆಯಿಂದ ದೂರ ಇರ್ತೀವಿ, ಆಧ್ಯಾತ್ಮಿಕವಾಗಿ ದೂರ ಇರ್ತೀವಿ, ಮತ್ತು ಪ್ರೀತಿ ಪ್ರೇಮದಿಂದ ದೂರ ಇರ್ತೀವಿ. ಆದರೆ ಇಲ್ಲಿಗೆ ಬಂದಂಥ ವ್ಯಕ್ತಿಗಳಿಗೆ ಒಂದು ಪಾಸಿಟಿವ್ ಎನರ್ಜಿ ತುಂಬ ಅವಶ್ಯಕತೆ ಇರ್ತದೆ, ಪ್ರೀತಿ ಅವಶ್ಯಕತೆ ಇರ್ತದೆ, ಸ್ವಚ್ಛತೆ ಅವಶ್ಯಕತೆ ಇರ್ತದೆ. ಅದರಿಂದ ನಾನು ವ್ಯವಸ್ಥಿತವಾಗಿ ಇದನ್ನು ನನ್ನ ಅನುಭವದ ಪ್ರಕಾರ ನಾನು ಇಲ್ಲಿ ಅದು ಬೇಕಾಗಿರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಎಲ್ಲಿ ನೋಡಿದ್ರು ಕೂಡ ಗುರು ಹಿರಿಯರ ಫೋಟೋಗಳು ನಮಗೆ ಭಾವಚಿತ್ರಗಳು ಕಾಣುತ್ತೆ. ಶಿವಕುಮಾರ ಸ್ವಾಮೀಜಿ ಆಗಿರಬಹುದು, ಬಾಲಗಂಗಾಧರ ಸ್ವಾಮೀಜಿ ಆಗಿರಬಹುದು. ಸೊ ಹೇಗೆ ಸರ್ ಇದೆಲ್ಲ ಕಲ್ಪನೆಗಳು ನಿಮಗೆ ಬಂದಿದ್ದು ಹೇಗೆ ಸರ್? ಕಲ್ಪನೆ ಅನ್ನೋಕ್ಕಿಂತ ಇದು ವಾಸ್ತವ. ಯಾಕೆ ಅಂತ ಹೇಳಿದ್ರೆ, ನಾನು ಕುಡಿಯುವಂಥ ಸಂದರ್ಭದಲ್ಲಿ ಕುಡಿತದಿಂದ ದೂರ ಆಗಬೇಕು ಅನ್ನೋ ತುಂಬ ದೊಡ್ಡ ಮಟ್ಟದ ಪ್ರಯತ್ನಗಳು ನಡೆದಾಗ
ತುಂಬ ಸರಿ ಸೋತಿದ್ದುಂಟು, 106 ಸರಿ ನಾನು ಸೋತಿದ್ದುಂಟು. ತಿರ್ಗಾ ಈ ಥರದ್ದು ಏನಾರ ಒಂದು ಬದಲಾವಣೆಯಾಗಿ ನಾನು ಒಂದು ಒಳ್ಳೆಯ ಜೀವನ ನಡೆಸಬೇಕು ಅಂತ ನಿರ್ಧಾರನ ಮಾಡಿದಾಗ ನಮಗೆ ಇದ್ರ ಬಗ್ಗೆ ಮಾಹಿತಿನ ಕಲೆ ಆಗ್ತಾ ಹೋದಾಗ ನನಗೆ ದೊಡ್ಡ ಮಟ್ಟದಲ್ಲಿ ಒಂದು ಮಾಹಿತಿ ಸಿಕ್ಕಿದ್ದೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಸುತ್ತೂರ ಶ್ರೀಗಳು ಈ ಒಂದು ಕುಡಿತಕ್ಕೆ ಬಲಿಯಾದಂಥ ವ್ಯಕ್ತಿಗಳಿಗೆ ಉಚಿತವಾದ ಕ್ಯಾಂಪ್ನ ನಡೆಸ್ತಾ ಇದ್ರು. ಅದೇ ರೀತಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಮತ್ತು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಇವರು ಈ ಕುಡಿತಕ್ಕೆ ದಾಸರಾದಂಥ ವ್ಯಕ್ತಿಗಳಿಗೆ ಪುನರ್ವಸತಿ ಮಾಡೋಕ್ಕೋಸ್ಕರ ಅವರು ಉಚಿತವಾದ ಕ್ಯಾಂಪ್ಗಳನ್ನ ಮಾಡ್ತಾಯಿದ್ರು. ಇದ್ರ ಮಾಹಿತಿ ಸಿಕ್ಕಿದ ಮೇಲೆ ಇದರಿಂದ ಇನ್ಸ್ಪೈರ್ ಆಗಿ ನಾನು ಈ ಕುಡಿತ ಬಿಡಿಸುವ ಶಿಬಿರ ಆಯೋಜನೆ ಮಾಡಿದೆ. ಅಲ್ಲಿ ತನಕ ಆಯೋಜನೆ ಮಾಡೋದು ಹಿಂದಿನ ದಿನಕ್ಕೂ ನನಗೆ ಕುಡಿತ ಸಮಸ್ಯೆ ಇತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿಂದ ನಾನು ಬದಲಾವಣೆ ಆದೆ. ಇದಕ್ಕೆಲ್ಲ ಇವತ್ತು ಈ ಬಸವ ಮಾರ್ಗ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯೋಕ್ಕೆ ದೊಡ್ಡ ಮಟ್ಟದ ಶಕ್ತಿ ಮತ್ತು ಇನ್ಸ್ಪೈರು ನಮಗೆ ನಮ್ಮ ಸ್ವಾಮಿಗಳೇ. ನಮ್ಮ ಯಾವಾಗಲೂ ಅವರ ಒಂದು ಸ್ಮರಣೆ ನಾವು ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಅವ್ರು ಕೊಟ್ಟಂಥ ಒಂದು ಮಾರ್ಗದರ್ಶನ ಇರ್ಬೋದು, ಸಪೋರ್ಟ್ ಇರ್ಬೋದು, ನಿಜವಾಗ್ಲೂ ನಾವು ಜೀವನದಲ್ಲಿ ನಾವು ಮರೆಯೋಕ್ಕೆ ಆಗಲ್ಲ. ನಿಮ್ಮ ಯಾವುದೇ ಶಾಖೆಗೆ ಹೋದರೂ ಕೂಡ ತಾತ ಅವ್ರ ಭಾವಚಿತ್ರ ಇದ್ದೇ ಇರುತ್ತೆ, ಸೋನಿ ಕರಿಗೌಡರು. ಸೊ ಅವ್ರ ಬಗ್ಗೆ ಹೇಳಿದ್ದಾರೆ ಸರ್. ನಾವು ಇವತ್ತಿಗೂ ನಮ್ಮ ತಾತವರು ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಅದು ಯಾವ ರೀತಿ ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿದ್ರೆ, ನಾನು ಮಾಡುವಂಥ ಒಳ್ಳೆಯ ಕೆಲಸಗಳಲ್ಲಿ ಅವ್ರು ಯಾವಾಗಲೂ ನಮ್ಮ ಜೊತೆ ಜೀವಂತವಾಗಿರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ತಾತವ್ರು ಒಂದು ಮಾತು ಹೇಳ್ತಾಯಿದ್ರು, ಅವ್ರು ತಿನ್ನೋದನ್ನು ನಮಗೆ ತಿನ್ನಿಸಿ ನನ್ನ ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತ ನಮ್ಮನ್ನು ಬೆಳೆಸಿದ್ರು. ಅಂಥ ಒಂದು ಸಂದರ್ಭದಲ್ಲಿ ನಾನು ಕೇಳುವೆ, ಯಾಕಪ್ಪ ನೀನು ತಿನ್ನೋದನ್ನು ನಮಗೆ ತಂದು ಕೊಡ್ತೀಯಲ್ಲ ಅಂತ. ಆಗ ನಮ್ಮ ತಾತ ಒಂದು ಮಾತು ಹೇಳ್ತಿದ್ರು, ಇವತ್ತು ನೀವು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳಾಗಿ ಬೆಳಿತೀರಾ ಅಂತ. ನಿಜವಾಗ್ಲೂ ಅವರು ತುಂಬ ಶ್ರಮಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನನ್ನ ಮಕ್ಕಳು ನಾಳೆ ದಿನ ಸಮಾಜಕ್ಕೊಂದು ಆಸ್ತಿ ಆಗಲಿ ಅಂತ ನಮ್ಮನ್ನ ಪ್ರೀತಿಯಿಂದ ಸಾಕಿದ್ರು. ಅವ್ರದ್ದು ಆಶೀರ್ವಾದ ಮತ್ತು ಅವ್ರು ಕೊಟ್ಟಂಥ ಮಾರ್ಗದರ್ಶನ, ಅವರ ಪ್ರೀತಿ, ಅವ್ರು ತೋರಿಸಿದಂಥ ದಾರಿಲಿ ನಾನು ನಡಿಬೇಕು ಅನ್ನೋ ಉದ್ದೇಶ ಮತ್ತು ನನ್ನ ದೊಡ್ಡ ಮಟ್ಟದ ಶಕ್ತಿ ನಮ್ಮ ತಾತನೇ. ಯಾವಾಗಲೂ ಅವ್ರನ್ನ ನಾನು ಮಾಡುವಂಥ ಕೆಲಸದಲ್ಲಿ ನಮ್ಮ ತಾತನ ಕಾಣ್ತಾ ಇರ್ತೀನಿ. ನನಗೆ ಅವರ ಆಶೀರ್ವಾದ ಯಾವಾಗಲೂ ನನ್ನ ಜೊತೆಗೆ ಇರ್ತೀನಿ. ಬಹುಶಃ ಸಮಾಜ ಸೇವೆ ಅನ್ನೋದು ರಕ್ತಗತವಾಗಿ ನಿಮಗೆ ಬಂದ್ಬಿಟ್ಟಿದೆ ಅಂತ ಅನಿಸುತ್ತೆ ನಿಮ್ಮ ತಾತವ್ರ ಕಾಲದಿಂದಲೂ ಕೂಡ. ನಮ್ಮ ತಾತವರು ಪಾಪ ರೈತರಾಗಿದ್ದರು ಮತ್ತು ಅವರು ಸಮಾಜದ ಜೊತೆಗೆ ಒಡನಾಟ ಕಡಿಮೆ ಇದ್ರೂ ಕುಟುಂಬದ ಜೊತೆ ತುಂಬ ದೊಡ್ಡ ಮಟ್ಟದ ಒಡನಾಟ ಇತ್ತು. ಅವರು ಹೇಳ್ಕೊಟ್ಟಂಥ ಮಾತುಗಳು, ಅವ್ರು ತೊಟ್ಟಂಥ ದಾರಿಗಳು, ಅವರು ಯಾವಾಗಲೂ ಜೊತೆಗಿದ್ದವ್ರಿಗೆ ಯಾರಿಗೂ ಮೋಸ ಮಾಡಬಾರ್ದು, ಅಣ್ಣ ತಮ್ಮದಿರಿಗೆ ಮೋಸ ಮಾಡಬಾರ್ದು, ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅಂತ ಅವರು ಹೇಳಿದಂಥ ಮಾತುಗಳು ಅದೊಂದು ಇನ್ಸ್ಪೈರ್ ಆಗಿ ನಾನು ಕೆಟ್ಟ ದಾರಿಗೆ ತಲುಪಿ ಮತ್ತು ಅವರ ಆಶೀರ್ವಾದದಿಂದ ಇವತ್ತು ಒಳ್ಳೆಯ ಜೀವನಗಳನ್ನ ನಾವು ನಡೆಸ್ತಾ ಇದ್ದೀವಿ. ಸರ್, ವ್ಯಸನ ಮುಕ್ತ ಕೇಂದ್ರವನ್ನು ವ್ಯಸನ ಮುಕ್ತ ದೇವಾಲಯ ಆಗಿ ಬದಲಾವಣೆ ಮಾಡಿದ್ದೀರಾ. ಸೊ ರಿಹ್ಯಾಬಿಲಿಟೇಷನ್ ಸೆಂಟರ್ ಆರಂಭ ಮಾಡೋದು ಒಂದು ಚಾಲೆಂಜಿಂಗ್, ಅದರಲ್ಲೂ ಕೂಡ ಮಹಿಳೆಯರಿಗೆ ಆರಂಭ ಮಾಡಿದ್ದೀರಾ ಅಂತಂದರೆ ಅಲ್ಲಿ ರಿಸ್ಕ್ ಮತ್ತು ಜವಾಬ್ದಾರಿ ಎಲ್ಲವೂ ಕೂಡ ಡಬಲ್ ಆಗಿರುತ್ತೆ. ಅದ್ರ ಬಗ್ಗೆ ಹೇಳೋದಾದರೆ ಸರ್? ನಾನು ಯಾವತ್ತಿದು ರಿಸ್ಕು ಮತ್ತು ಜವಾಬ್ದಾರಿ ಅಂತ ಅಂದ್ಕೊಂಡೇ ಇಲ್ಲ. ಇದೊಂದು ಸೇವೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡುವಂಥ ಒಂದು ಕೆಲಸದಲ್ಲಿ ಏನೇ ಬಂದ್ರೂ ಅದು ಸಂಪೂರ್ಣ ಭಗವಂತನಿಗೆ ಅರ್ಪಿತವಾಗಿರ್ತದೆ. ಅದರಿಂದ ನಂಗೆ ಇಲ್ಲಿ ಯಾವುದು ರಿಸ್ಕು ಅನ್ನಿಸ್ತಾನೂ ಇಲ್ಲ, ಚಾಲೆಂಜು ಅಂತಲೂ ಅನ್ನಿಸ್ತಾ ಇಲ್ಲ. ನಾವು ಇಲ್ಲಿ ಒಂದು ಸೇವಾ ಮನೋಭಾವದಲ್ಲಿ ಬಂದಿದ್ದೀವಿ. ಅದರಿಂದ ಎಲ್ಲದೂ ಇದು ಭಗವಂತನಿಗೆ ಸೇರಿಕೊಂಡಿರ್ತದೆ. ಸರ್, ಈ ಬಸವ ಮಾರ್ಗ ಕೇಂದ್ರಗಳಲ್ಲಿ ಆಧ್ಯಾತ್ಮಿಕತೆಗೆ ಯಾವ ರೀತಿ ಒತ್ತನ್ನು ಕೊಡ್ತಾ ಇದ್ದೀರಾ ಸರ್ ಈ ದಿನಚರಿಗಳಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ? ನಾವು ಇಲ್ಲಿ ಮೊದಲೇ ಹಂತದಲ್ಲಿ ಅವರ ಆರೋಗ್ಯ ಸರಿಯಾದ ನಂತರದಲ್ಲಿ ಒಂದು ಶಿಸ್ತುಬದ್ಧವಾದ ಜೀವನನ ಫಸ್ಟ್ ಅಳವಡಿಸ್ಕೊಳ್ತೀವಿ. ಅದಾದ ನಂತರದಲ್ಲಿ ಅವರಿಗೆ ಒಂದು ಬೆಳಗ್ಗೆ ಎದ್ದ ನಂತರದಲ್ಲಿ ಒಂದು ಪೂಜೆ ಮಾಡುವಂಥದ್ದಿರ್ಬೋದು, ಭಗವಂತನಿಗೆ ಕೃಪೆಗೆ ಪಾತ್ರ ಆಗುವಂಥ ವಿಷಯಗಳನ್ನ ತಿಳಿಸುವಂಥದ್ದಿರ್ಬೋದು, ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗುವಂಥದ್ದಿರ್ಬೋದು, ಮತ್ತು ಸೇವಾ ಮನೋಭಾವಗಳನ್ನ ಮಾಡುವಂಥದ್ದು, ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿರುವಂಥ ತತ್ವಗಳನ್ನ ಅಳವಡಿಸ್ಕೊಳ್ಳೋವಂಥದ್ದನ್ನು ಹಂತ ಹಂತವಾಗಿ ನಾವು ಇಲ್ಲಿ ತುಂಬ್ತಾ ಹೋಗ್ತೀವಿ ಆಧ್ಯಾತ್ಮಿಕವಾಗಿ. ಈಗ ರಿಯಾ ಬಂದರೆ ಸರ್, ದುಡ್ಡು ಮಾಡುವಂತಹ ದಾರಿ ಅಂತ ಸಾಕಷ್ಟು ಜನ ಏನಂತಾರೆ, ಫಸ್ಟ್ ಒಪಿನಿಯನ್ ರಿಯಾಬ್ ಸೆಂಟರ್ ಅಂದರೆ ಅಲ್ಲಿ ದುಡ್ಡು ವಸೂಲಿ ಮಾಡುವಂಥ ಕೇಂದ್ರ ಅಂತ ಹೇಳ್ತಾರೆ. ಆದರೆ ಈ ಒಂದು ಬಸವ ಮಾರ್ಗಕ್ಕೆ ಬಂದರೆ ಆಧ್ಯಾತ್ಮಿಕತೆಗೆ ಒತ್ತನ್ನು ಕೊಟ್ಟು, ಜೊತೆಗೆ ಇಲ್ಲಿ ಪೇರೆಂಟ್ಸ್ಗಳು ಒಳಗೆ ಪ್ರವೇಶ ಮಾಡ್ಬೋದು ಸರ್. ಈ ಒಂದು ಇಲ್ಲಿ ಶಿಬಿರಾರ್ಥಿಗಳು ಹೇಗೆ ಮಾಡ್ತಾ ಇದ್ದಾರೆ, ಈ ದಿನಚರಿ ಏನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೋಡ್ಬೋದು ಅವರು ಓಪನ್ ಬುಕ್ ಆಗಿ. ಖಂಡಿತ ನೀವು ಹೇಳ್ದಂಗೆ ಯಾವುದೇ ಒಂದು ನಡೆಸಬೇಕು ಅನ್ನೋ ಸಂಸ್ಥೆಗೆ ಹಣದ ಅವಶ್ಯಕತೆ ಇದ್ದೇ ಇರ್ತದೆ. ಹಣ ಇಲ್ಲ ಅಂದಾಗ ಏನೂ ನಡೆಸೋಕ್ಕಾಗಲ್ಲ. ಆದರೆ ಹಣ ತಗೊಂಡು ತಕ್ಕಾಗಿ ಅದಕ್ಕೆ ಕ್ವಾಲಿಟಿಯಾಗಿ ಕಾರ್ಯಕ್ರಮಗಳು ಮಾಡ್ತಾ ಹೋದರೆ ನಿಜವಾಗ್ಲೂ ತುಂಬ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಈ ಸಂಸ್ಥೆ ವಿಶೇಷ, ಉದಾಹರಣೆಗೆ ನೀವೇನು ಇಲ್ಲಿ ಪೇಷಂಟ್ ಅಡ್ಮಿಷನ್ ಮಾಡಿ ಪೇಷಂಟ್ ಮಾತ್ರ ಇರಬೇಕಂತ ನೀವು ಕೇಳಿದ್ರೆ, ಇಲ್ಲ ನಾವು ಮುಂದಿನ ದಿನಗಳಲ್ಲಿ ಪೇಷಂಟ್ ಜೊತೆಗೆ ಫ್ಯಾಮಿಲಿ ಇರಬೇಕು, ಆ ರೀತಿ ಒಂದು ವ್ಯವಸ್ಥೆಗಳನ್ನ ನಾವು ಮಾಡ್ಕೋತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಕುಟುಂಬ ಜೊತೆಗಿದ್ದು ಮತ್ತು ಡಾಕ್ಟ್ರ್ ಸಹಾಯ ಇದ್ದರೆ ಬೇಗ ಅವರು ಗುಣಮುಖರಾಗೋಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಸಹಾಯ ಆಗ್ತದೆ. ರಿಹ್ಯಾಬಿಲಿಟೇಷನ್ಲಿ ಇದಕ್ಕೆ ಯಾವುದಕ್ಕೂ ಅವಕಾಶಗಳು ಇರ್ತಿರಲ್ಲ. ಈ ಮುಂದಿನ ದಿನಗಳಲ್ಲಿ ನಾನು ವ್ಯಕ್ತಿಯ ಸ್ವಯಂ ಒಂದು ಅವರನ್ನು ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಮಾಡಿಕೊಂಡು, ಕುಟುಂಬದವ್ರನ್ನು ಇನ್ವಾಲ್ವ್ ಮಾಡಿಕೊಂಡು, ಮತ್ತು ಸಂಸ್ಥೆ
ಒಟ್ಟಿಗೆ ಜೊತೆ ಸೇರಿಸಿ ಅವ್ರಿಗೆ ಈ ವ್ಯಸನದಿಂದ ದೂರ ತರಬೇಕು ಅನ್ನೋ ಆಲೋಚನೆಗಳನ್ನ ಇಟ್ಕೊಂಡಿದ್ದು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಇನ್ಮೇಲೆ. ತ್ರಿಕೋನ ರೀತಿಯಲ್ಲಿ ತ್ರಿಕೋನ ರೀತಿ ಅಂದರೆ ಉದಾಹರಣೆಗೆ ನಮಗೆ ಬೇಕಾಗಿರೋದೇ ನಮ್ಮ ಕುಟುಂಬದ ಸಹಾಯ ಮತ್ತು ಡಾಕ್ಟ್ರ್ ಮಾರ್ಗದರ್ಶನ. ನಾವೇನು ಮಾಡ್ತೀವಿ, ಡಾಕ್ಟ್ರನ್ನೂ ದೂರ ಇಟ್ಟು ಕುಟುಂಬದನ್ನೂ ದೂರ ಇಟ್ಟು ಮತ್ತು ವ್ಯಕ್ತಿನ ಬಲವಂತದಿಂದ ನಾವು ಕುರ್ತಾ ಮುಕ್ತವಾದ ಮಾಡ್ತೀವಿ ಅಂತ ಹೇಳೋದು ಅದು ಸುಳ್ಳು. ಇಲ್ಲಿ ಬೇಕಾಗಿರೋದು ಅವ್ರ ಕುಟುಂಬ ಸಹಾಯ ಮತ್ತು ವ್ಯಕ್ತಿ ಸಹಾಯ ಮತ್ತು ಸಂಸ್ಥೆ ಸಹಾಯ, ಈ ಮೂರನ್ನು ಒಟ್ಟಿಗೆ ಸೇರಿಸ್ಕೊಂಡು ಮಾಡಿದ್ರೆ ಅದು ದೊಡ್ಡ ಮಟ್ಟದ ಒಂದು ಫಲ ಕೊಡ್ತದೆ. ಈಗ ಆಲ್ರೆಡಿ ನಾವು ಮಾಡಿದ್ದೀವಿ, ಅದು ನಮಗೆ ದೊಡ್ಡ ಮಟ್ಟದಲ್ಲಿ ಫಲ ಸಿಕ್ಕಿದೆ. ಅಂದರೆ ನೀವು ಈ ಒಂದು ಬಸವ ಮಾರ್ಗ ಫೌಂಡೇಶನ್ಗೆ, ವ್ಯಸನ ಮುಕ್ತ ದೇವಾಲಯಕ್ಕೆ ಬರ್ತೀರಾ ಅಂತಂದರೆ ನಿಮ್ಮ ಒಂದು ಯಾರಿರ್ತಾರೆ ಮನೆ ಸಿಬ್ಬಂದಿ ಅಥವಾ ಶಿಬಿರಾರ್ಥಿ ಆಗಿರ್ತಾರೆ, ಅವರ ಜೊತೆಗೆ ನೀವು ಕೂಡ ಇರಬಹುದು. ಅವರೊಟ್ಟಿಗೆ ಯಾವೆಲ್ಲ ರೀತಿಯಲ್ಲಿ ಒಂದು ದಿನಚರಿಯಲ್ಲಿ ಭಾಗಿಯಾಗ್ತಾರೆ, ಬಸವ ಮಾರ್ಗದಲ್ಲಿ ಟ್ರೀಟ್ಮೆಂಟ್ ಹೇಗೆ ಕೊಡ್ತಾರೆ, ಫುಡ್ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಅವರೊಟ್ಟಿಗೆ ನೀವು 24 ಗಂಟೆ ಈ ಒಂದು ಕೇಂದ್ರದಲ್ಲಿದ್ದು ಅವರೊಟ್ಟಿಗೆ ವ್ಯಸನ ಮುಕ್ತರಾಗಿ ಹೊರಬರಲಿಕ್ಕೆ ಈ ಒಂದು ಸಂಸ್ಥೆಯಲ್ಲಿ ಮಾತ್ರ ಅವಕಾಶ ಇದೆ, ಬೇರೆಲ್ಲೂ ಕೂಡ ಅವಕಾಶ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಸರ್? ಖಂಡಿತ. ಸರ್, ರಿಹಾಬ್ ಸೆಂಟರ್ ಅಂದರೆ ಜನರಿಗೆ ಮೊದಲು ಕ್ಲಾರಿಟಿ ಬೇಕಾಗಿರೋದು ಫುಡ್ಡು ಮತ್ತು ವ್ಯವಸ್ಥೆ ಹೇಗಿದೆ ಮತ್ತು ಸಿಬ್ಬಂದಿ ಬಗ್ಗೆ. ಸೊ ಅದ್ರ ಬಗ್ಗೆ ಹೇಳೋದಲ್ಲ ಸರ್, ಸಿಬ್ಬಂದಿಗಳ ಬಗ್ಗೆ ಮಾತನಾಡೋದಾದರೆ ಯಾವೆಲ್ಲ ರೀತಿಯ ನುರಿತ ಸಿಬ್ಬಂದಿಗಳ ತಂಡ ನಿಮ್ಮಲ್ಲಿದೆ? ಸರ್, ಇಲ್ಲಿ ರಿಹ್ಯಾಬಿಲಿಟೇಷನ್ ಅಂತ ಹೇಳಿದ ತಕ್ಷಣ ಮೊದಲನೇದಾಗಿ ಅಲ್ಲೂ ನಿಮಗೆ ಯಾವ ಥರ ಊಟದ ವ್ಯವಸ್ಥೆ ಇರ್ತದೆ, ಕ್ಲಾಸ್ ವ್ಯವಸ್ಥೆ ಇರ್ತದೆ, ಮತ್ತು ಅವ್ರ ಮಲಗೋ ವ್ಯವಸ್ಥೆಗಳು ಇರ್ತದೆ, ಯಾವ ರೀತಿ ನೋಡ್ಕೊತೀವಿ ಅಂತ ಎಲ್ಲೂ ನಿಮ್ಗೆ ತೋರಿಸಲ್ಲ. ನಮ್ಮ ಸಂಸ್ಥೆಗೆ ಬೇಕಾದ್ರೆ ಫಸ್ಟು ಕುಡಿಯುವಂಥ ವ್ಯಕ್ತಿನ ಬಂದು ಅವನು ಯಾವ ಥರ ಊಟ ಇರ್ತದೆ, ಮಲಗೋ ಜಾಗ ಇರ್ತದೆ, ಡಾಕ್ಟರ್ ಸೌಲಭ್ಯ ಯಾವ ಥರ ಇರ್ತದೆ, ಸಂಸ್ಥೆ ಯಾವ ರೀತಿ ನಡೆಸ್ಕೊತಂತ ಅಂತ ಫಸ್ಟು ಬೇಕಾದ್ರೆ ಅವ್ರ ಮನೆಯವರು ಆ ವ್ಯಕ್ತಿ ಬಂದು ವಿಸಿಟ್ ಮಾಡಿ ಮತ್ತು ಇಲ್ಲಿರೋಂಥ ಪೇಷಂಟ್ಗಳನ್ನ ಕೇಳಿ ಇಲ್ಲಿ ಅವ್ರಿಗೆ ಇಷ್ಟ ಆದರೆ ಬೇಕಾದ್ರೆ ಇರ್ಬೋದು. ಅದಕ್ಕೆಲ್ಲ ನಾವು ಅವಕಾಶ ಮಾಡ್ಕೊಟ್ಟಿದ್ದೀವಿ. ಉದಾಹರಣೆಗೆ ನಾವು ಒಳಗೆ ಸೇರಿಸ್ಕೊಂಡು ಆ ಥರದ್ದೇನಿಲ್ಲ, ಫಸ್ಟು ಸಂಸ್ಥೆಗೆ ಬರ್ಬೋದು, ವಿಸಿಟ್ ಮಾಡ್ಬೋದು. ಊಟದ ವ್ಯವಸ್ಥೆ, ಮಲಗದ ವ್ಯವಸ್ಥೆ, ಸ್ವಚ್ಛತೆ ವ್ಯವಸ್ಥೆ, ಕ್ಲಾಸ್ ವ್ಯವಸ್ಥೆ, ಕೌನ್ಸಿಲಿಂಗ್ ವ್ಯವಸ್ಥೆ, ಡಾಕ್ಟರ್ ವ್ಯವಸ್ಥೆ ಏನೇನೈತೆ ಸಂಪೂರ್ಣ ಅವ್ರು ನೋಡ್ಕೊಂಡು ಬಂದು ನೋಡ್ಬೋದು. ಯಾಕೆಂತ ಹೇಳಿದ್ರೆ ಅವ್ರಿಗೆ ನೋಡಿ ಅವ್ರಿಗೆ ಇಷ್ಟ ಆದಮೇಲೆ ಬೇಕಾದ್ರೆ ಸೇರ್ಕೊಬೋದು. ನಾವು ಇಲ್ಲಿ ಒಳಗೆ ಬಿಡಲ್ಲ, ನಿಮ್ಗೆ ತೋರಿಸಲ್ಲ, ಆ ಥರದ್ದು ಯಾವುದೂ ಇಲ್ಲ. ಅವ್ರು ಬಂದು ನೋಡ್ಬೋದು. ಎಲ್ಲ ಥರದ ಒಂದು ಕಾನೂನು ಚೌಕಟ್ಟುಗಳಿರುವಂಥ ಸಂಸ್ಥೆ, ಕಾನೂನು ಬದ್ಧವಾಗಿ ನಡೀತಿರುವಂಥ ಸಂಸ್ಥೆ, ಮತ್ತು ಒಂದು ವ್ಯವಸ್ಥಿತವಾಗಿರುವಂಥ ಸಂಸ್ಥೆ, ಮತ್ತು ನಮಗೆ ಇದು ಬಂದು ಸೇವಾ ಮನೋಭಾವನೆ ಆಗಿರೋದ್ರಿಂದ ಎಲ್ಲ ರೀತಿ ನಾವು ಪ್ರಾಮಾಣಿಕವಾಗಿದ್ದೀವಿ. ಇದೆಲ್ಲದಕ್ಕೂ ಅವಕಾಶಗಳನ್ನ ನಾನು ಮಾಡಿಕೊಡ್ತೀನಿ. ಓಪನ್ ಬುಕ್ ಆಗಿ ಬಸವ ಮಾರ್ಗ ತೆರೆದ ಪುಸ್ತಕವಾಗಿ ನಿಮಗೆ ಕಾಣಸಿಗುತ್ತೆ. ನೀವು ನಿಮ್ಮ ಮನೆಯವ್ರನ್ನ ಅಡ್ಮಿಷನ್ ಮಾಡಿಸ್ಬೇಕು ಬಸವ ಮಾರ್ಗದಲ್ಲಿ ಅಂತಂದರೆ ನೀವು ಬೇಕಾದ್ರೆ ಬಂದು ಟ್ರಯಲ್ ತಗೋಬೋದು. ಒಂದು ದಿನ ಅಥವಾ ಒಂದು ವಾರ ಹೇಗೆ ಇಲ್ಲಿ ವರ್ಕ್ ಆಗುತ್ತೆ, ಸಿಬ್ಬಂದಿಗಳ ಒಂದು ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ, ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಫುಡ್ ಯಾವ ರೀತಿ ಇರುತ್ತೆ, ಹೈಜೆನಿಕ್ಗೆ ಬಸವ ಮಾರ್ಗದಲ್ಲಿ ಎಷ್ಟು ಒತ್ತನ್ನು ಕೊಡ್ತಾರೆ. ಇಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಆಧ್ಯಾತ್ಮಿಕತೆ. ಸೊ ಆಧ್ಯಾತ್ಮಿಕವಾಗಿ ಹೇಗೆ ಬದಲಾವಣೆ ಮಾಡುತ್ತೆ ಅನ್ನೋದನ್ನು ನೀವು ಟ್ರಯಲ್ ತಗೋಬೋದು. ಟ್ರಯಲ್ ತಗೊಂಡು ಅದಾದ ನಂತರ ಬೇಕಾದರೆ ಅಡ್ಮಿಷನ್ ಆಗ್ಬೋದು ಬಸವ ಮಾರ್ಗ ಫೌಂಡೇಶನ್ನಲ್ಲಿ. ಸರ್, ಇಲ್ಲಿ ಮೆಡಿಸಿನ್ ಎಲ್ಲ ಸ್ಟೋರ್ ಮಾಡಿದ್ದೀರಾ ಹೈಜಿನಿಕ್ ಆಗಿ, ಸೊ ಇದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ನಮಗೆ ಏನು ಒಂದು ನಮ್ಮ ಸಂಸ್ಥೆಗೆ ಎಷ್ಟು ಬೇಕೋ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಮೆಡಿಕಲ್ ಸ್ಟೋರ್ನ ನಾವು ಇಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇಲ್ಲಿರ್ತಾರೆ, ಮತ್ತು ಬ್ರದರ್ಸು, ಸಿಸ್ಟರ್ಸು. ನಮ್ಗೆ ಇಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ವಿ. ಬೇರೆ ಸಮಸ್ಯೆ ಇದ್ರೆ ನಾವು ಹೊರಗಡೆ ತರಿಸ್ತೀವಿ. ಓಕೆ, ರಿಪೋರ್ಟ್ ಎಲ್ಲ ಬಹುಶಃ ಇಲ್ಲೇ ಇದಾಗುತ್ತೆ ಅನ್ಸುತ್ತೆ. ಎಲ್ಲ ರಿಪೋರ್ಟು ಪ್ಲಸ್ ಬಂದ ತಕ್ಷಣ ಅವ್ರಿಗೆ ಹೆಲ್ತ್ ಚೆಕಪ್ ಆಗ್ತದೆ. ಹೆಲ್ತ್ಗೆ ಸಂಬಂಧಪಟ್ಟಂಗೆ ಏನೇನು ಸಮಸ್ಯೆ ಇದೆ ಅದನ್ನು ನಾವು ತಿಳ್ಕೊಂಡು ಅದಕ್ಕೆ ನಾವು ಚಿಕಿತ್ಸೆಗಳನ್ನ ಮಾಡೋಕ್ಕೆ ಶುರು ಮಾಡ್ತೀವಿ. ಅದಾದ ನಂತರದಲ್ಲಿ ಡಾಕ್ಟ್ರು ಕೊಟ್ಟಿರೋಂಥ ಪ್ರೋಟೋಕಾಲ್ ಮುಖಾಂತರ ಅವ್ರು ಬಿ ಪಿ, ಶುಗರು, ಜಾಂಡೀಸ್ ಇರ್ಬೋದು, ಅದಕ್ಕೆ ಆರೋಗ್ಯದ ಬೇರೆ ಬೇರೆ ಥರದಲ್ಲಿ ಯಾವ ಥರ ಟ್ಯಾಬ್ಲೆಟ್ಗಳು ಕೊಡಬೇಕು ಅದನ್ನು ವ್ಯವಸ್ಥಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ನೋಡ್ಬೋದು, ದೇಹಕ್ಕೂ ಮತ್ತು ಮನಸ್ಸಿಗೂ ನೋವುಂಟು ಮಾಡದೆ ವ್ಯಸನ ಮುಕ್ತವಾಗಿಸುವುದೇ ನಮ್ಮ ಧ್ಯೇಯ ಅನ್ನೋ ರೀತಿಯಲ್ಲಿ ಟ್ಯಾಗ್ಲೈನ್ ಇದೆ ರಿಪೋರ್ಟಲ್ಲಿ. ಸೊ ಇದು ಬೇರೆ ರಿಯಾಬ್ಗಳಿಗೆ ವಿರುದ್ಧವಾಗಿರುವಂತಹ ಒಂದು ಲೈನ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ರಿಯಾಬ್ ಅಂದರೆ ಹೊಡೆಯೋದು, ಬಡಿಯೋದು, ಮನಸ್ಸಿಗೂ ದೇಹಕ್ಕೂ ನೋವುಂಟು ಮಾಡ್ತಾರೆ. ಬಟ್ ಇಲ್ಲ, ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ದೇಹಕ್ಕೂ ಮತ್ತು ಮನಸ್ಸಿಗೂ ನೋವುಂಟು ಮಾಡದೆ ವ್ಯಸನ ಮುಕ್ತರಾಗಿ ಮಾಡ್ತೀವಿ ಅಂತ. ಹಾಗೆಯೇ ಓಪನ್ ಬುಕ್ ಆಗಿ ಇಲ್ಲಿರುವಂಥದ್ದೆಲ್ಲವನ್ನು ಕೂಡ ಅವರು ತೆರೆದ ಪುಸ್ತಕದ ರೀತಿಯಲ್ಲಿ ತೋರಿಸ್ತಾರೆ. ಅದು ಬಸವ ಮಾರ್ಗದ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಸರ್, ಸ್ಟಾಫ್ಗಳ ಬಗ್ಗೆ, ಸಿಬ್ಬಂದಿಗಳ ಬಗ್ಗೆ ಮಾತನಾಡೋದಾದರೆ ನಿಮಗೆ ಅವ್ರು ಎಷ್ಟು ಬಲ ತುಂಬ್ತಾರೆ ಸರ್ ವ್ಯಸನ ಮುಕ್ತ ಸಮಾಜದ ಒಂದು ದಾರಿಗೆ? ಅವರೇ ಒಂದು ನಿಮಗೆ ಮೈಲಿಗಲ್ಲಂತಲೇ ಹೇಳ್ಬೋದು ಸಪೋರ್ಟ್ಗೆ. ಸೊ ಅವ್ರು ನಿಮಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ? ನಿಮ್ಮ ಟೀಮ್ ಬಗ್ಗೆ ಹೇಳೋದಾದರೆ? ನಮ್ಮದು ಸಿಬ್ಬಂದಿ ಮತ್ತು ನಮ್ಮ ಟೀಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ಎಲ್ಲ ಥರ ಈ ಸಂಸ್ಥೆಗೆ ಬೇಕಾಗಿರುವಂಥ ಎಲ್ಲ ಥರ ಸಿಬ್ಬಂದಿಗಳು ಇಲ್ಲಿದ್ದಾರೆ. ಉದಾಹರಣೆಗೆ ಹೌಸ್ ಕೀಪಿಂಗ್ ಇರ್ಬೋದು,
ಮತ್ತು ಬ್ರದರ್ ಸಿಸ್ಟರ್ಸ್ ಇರ್ಬೋದು, ಮತ್ತು ಬೌನ್ಸರ್ಸ್ ಇರ್ಬೋದು, ಮತ್ತು ಡಾಕ್ಟರ್ಸ್ಗಳಿರ್ಬೋದು, ಮತ್ತು ಇದಕ್ಕೆ ಬೇಕಾದಂಥ ಒಂದು ಏರ್ ಪಾರ್ಲರ್ ಇರುವಂಥದ್ದು ಇರ್ಬೋದು, ಮಸಾಜಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಮತ್ತು ಅವ್ರ ಆರೋಗ್ಯಕ್ಕೆ ಏನು ಬೇಕಾಗಿ ನೋಡ್ಕೊಳಕ್ಕಂತ ಬೇಕಾಗಿರುವಂಥ ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಜೊತೆಗೆ ನಮ್ಮ ಕುಟುಂಬದಿಂದ ಹೊರ ಬಂದಂಥ ಸ್ವಯಂ ಸೇವಾ ತಂಡನೂ ಇಲ್ಲಿದೆ. ಸರ್ವಿಸ್ ಅನ್ನೋ ಒಂದು ಸೇವೆ ಮನೋಭಾವದಲ್ಲಿರುವಂಥವ್ರು ಇದ್ದಾರೆ. ಸರಿಸುಮಾರು ಇಲ್ಲಿ ಹೆಚ್ಚು ಕಡಿಮೆ ಒಂದು 30 ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ವಿಭಾಗದಲ್ಲೂ ಇದ್ದಾರೆ. ಅದರಲ್ಲಿ ಭಟ್ರುಗಳು ಸೇರ್ತಾರೆ, ಯೋಗ ಟೀಚರ್ಸ್ ಇರ್ತಾರೆ, ಕೌನ್ಸ್ಲರ್ಗಳು, ಮತ್ತು ಕ್ಲಾಸ್ ಮಾಡುವಂಥವ್ರು, ಮತ್ತು ಮನೋರಂಜನಾ ಕಾರ್ಯಕ್ರಮ ಮಾಡೋರು ಎಲ್ಲರೂ ಇಲ್ಲಿ ಒಂದು 30 ಜನ ಗಂಟ ಸಿಬ್ಬಂದಿಗಳಿದ್ದಾರೆ. ಎಲ್ಲ ಅತ್ಯುತ್ತಮವಾಗಿ ಕೆಲಸನ ನಿರ್ವಹಣೆ ಮಾಡಿದ್ರೆ ಮತ್ತು ನುರಿತರಿದ್ದಾರೆ. ಎಲ್ಲರಿಗೂ ಇದರ ಅನುಭವ ಇದೆ. ಮತ್ತು ಇವರೆಲ್ಲರೂ ನಾನೇ ಖುದ್ದಾಗಿ ಪ್ರತಿದಿನ ಮೀಟಿಂಗ್ ಮಾಡಿ ಒನ್ ಟು ಒನ್ ಪ್ರತಿ ಡೇ ನಮ್ಮದು ಮೀಟಿಂಗ್ ಆಗೇ ಆಗ್ತದೆ. ನಾನಿಲ್ಲ ಅಂದ್ರೂ ಇಲ್ಲಿ ಇರುವಂಥ ಮುಖ್ಯಸ್ಥರು ಅವ್ರು ಮಾಡೇ ಮಾಡ್ತಾರೆ. 90% ನಾನೇ ಮೀಟಿಂಗ್ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಈ ಸಂಸ್ಥೆ ಮೇಲೆ ಅವರು ಮೀಟಿಂಗ್. ಆ ದಿನಚರಿ ಬಗ್ಗೆ ಏನಾಗ ಸಿಬ್ಬಂದಿಗಳೊಟ್ಟಿಗೆ ನಿಮ್ಮ ದಿನಚರಿ ಯಾವ ರೀತಿ ಆಗಿರುತ್ತೆ ಸರ್? 1 to 1 ಡಿಸ್ಕಷನ್. ಸರ್, ನಾನು ಫಸ್ಟು 1 to 1 ಎಲ್ಲರನ್ನೂ ಪ್ರತಿಯೊಬ್ಬರು ಕರೆಸಿರ್ತೀನಿ. ಫಸ್ಟೇ ಅವ್ರಿಗೆ ಏನಂತ ಹೇಳಿರ್ತೀನಿ, ಸಂಸ್ಥೆಯ ಏನು ಸಮಸ್ಯೆ, ಅದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಅವರೇ ಬರ್ಕೊಬರ್ಬೇಕು. ಸಂಸ್ಥೆಯಲ್ಲಿ ಏನು ಸಮಸ್ಯೆ ಇದೆ, ಅದಕ್ಕೆ ಕಾರಣ ಏನು, ಪರಿಹಾರ ಏನು, ಅವರಷ್ಟು ಅವರೇ ಬರ್ಕೊಬಂದು ಕೂತ್ಕೋತಾರೆ. ಲಾಜಿಕ್ ಚೆನ್ನಾಗಿದೆ ಸರ್. ಅವ್ರದೇ ಸಮಸ್ಯೆ, ಅವ್ರದೇ ಉತ್ತರ, ಅವ್ರದೇ ಪರಿಹಾರ ಎಲ್ಲ ಅವರೇ ಮಾಡಬೇಕು. ನಾನು ಅಲ್ಲಿ ಕೂತ್ಕೊಂಡ್ಮೇಲೆ ಮೊದಲೇ ಕೇಳೋದು ಫಸ್ಟ್ ಅವ್ರ ಆರೋಗ್ಯ ಹೇಗಿದೆ, ಆರೋಗ್ಯದ ಬಗ್ಗೆ ಕೇಳ್ತೀನಿ. ಆರೋಗ್ಯ ಅದಾದ ನಂತರದಲ್ಲಿ ಅವ್ರಿಗೆ ಮೂಲಭೂತ ವಸ್ತುಗಳು ಏನು ಬೇಕು, ಅದಾದ ನಂತರದಲ್ಲಿ ಅವ್ರಿಗೆ ಈ ನೆನ್ನೆ ದಿನಚರಿ ಯಾವ ಥರ ನಡೀತು, ಇವತ್ತಿನ ದಿನಚರಿ ಏನು ಅನ್ನೋ ಒಂದು ಪ್ಲ್ಯಾನ್ಗಳನ್ನೆಲ್ಲ ಕೇಳ್ಕೊಂಡು ವ್ಯವಸ್ಥಿತವಾಗಿ ನಾನು ಅದನ್ನು ಅವ್ರಿಗೆ ಮಾಡಿಕೊಟ್ಟಿರ್ತೀನಿ ಸರ್. ಇದು ಸರ್ ಫಸ್ಟ್ ಫ್ಲೋರ್, ಅದು ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್. ಇಲ್ಲಿ ಏನಿದೆ ಸರ್? ವಾರ್ಡ್ಗಳಿದೆ. ಓಕೆ, ವಾರ್ಡ್ಗಳು ನೋಡೋಣ ಸರ್. ಖಂಡಿತ ನೋಡೋಣ. ಸರ್, ಇದು ಫಸ್ಟ್ ಫ್ಲೋರ್. ಇಲ್ಲಿ ಏನು ಸೌಲಭ್ಯ ಸಿಗುತ್ತೆ ಸರ್? ಸರ್, ಇದು ಫಸ್ಟ್ ಫ್ಲೋರು. ಇಲ್ಲೆಲ್ಲ ರೂಮಿನ ವ್ಯವಸ್ಥೆಗಳಿದೆ. ಸಪ್ರೇಟಾಗಿ ಸ್ಪೆಷಲ್ ವಾರ್ಡ್ ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಪ್ರತಿಯೊಂದು ರೂಮ್ಗೆ ಅಟ್ಯಾಚ್ ಬಾತ್ರೂಮು, CC ಕ್ಯಾಮ್ರದ ವ್ಯವಸ್ಥೆ, ಭದ್ರತೆ ವ್ಯವಸ್ಥೆ, AC, ಫ್ಯಾನು, ಮತ್ತು ಕಾಟ್ಗಳಿರ್ಬೋದು, ಮತ್ತು ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿದ್ವಿ. ವಿತ್ ಬಾಲ್ಕನಿ, ಮತ್ತು ಅವ್ರಿಗೆ ಸ್ಪೆಷಲ್ ಊಟ, ಇಲ್ಲಿ ಸ್ಪೆಷಲ್ ಫುಡ್ ವ್ಯವಸ್ಥೆಗಳು ಇರ್ತದೆ. ಇಲ್ಲಿ ಒಂದು ರೂಮಲ್ಲಿ ಅವ್ರು ಇರ್ಬೋದು, ವಿತ್ ಫ್ಯಾಮಿಲಿನೂ ಜೊತೆಗೆ ಇಟ್ಕೊಂಡು ಇಲ್ಲಿ ನಡೆಯುವಂಥ ದಿನಚರಿಯಲ್ಲಿ ಅವರು ಫ್ಯಾಮಿಲಿನೂ ಭಾಗಿಯಾಗ್ಬೋದು, ಅವ್ರೂ ಭಾಗಿಯಾಗ್ಬೋದು. ಸೊ ಇದು ಸೆಮಿ ಡಿಲೆಕ್ಸ್ ವಾರ್ಡ್ಸ್ಗಳಿದೆಲ್ಲ. ಓಕೆ, ಫಸ್ಟ್ ಫ್ಲೋರಲ್ಲಿ ಬಂದರೆ ನಮಗೆ ವಾರ್ಡ್ಗಳು ಕಾಣಸಿಗುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಹೈಜಿನಿಕ್ ಆಗಿ ಸುವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಅಂತ. ಇದು ಪೇಷಂಟ್ಸ್ಗಳಿಗೆ 3 ಶೇರಿಂಗ್ ರೂಮ್ ಸರ್. ಇದು 3 ಶೇರಿಂಗ್ ಅಂತ ಮಾಡ್ಕೋಬೋದು. ನೀವು ಸಿಂಗಲ್ ಶೇರ್ ಆದ್ರೂ ಮಾಡ್ಕೋಬೋದು. ಉದಾಹರಣೆಗೆ ಅವ್ರ ಮನೇಲಿ ಒಂದು ಇಬ್ಬರು ಇರ್ತೀರ ಅಂದರೆ ಪೇಷಂಟ್ ಜೊತೆಗೆ ಅವ್ರು ಇರ್ಬೋದು. ಇಲ್ಲ ಬರೀ ಪೇಷಂಟ್ಸ್ ಇರ್ತಾರೆ ಅಂದರೆ ಅವ್ರಿಗೆ 3 ಶೇರಿಂಗ್ ಮಾಡಿದ್ದೀವಿ. 2 ಶೇರಿಂಗ್ ಇದೆ, ಸಿಂಗಲ್ ಶೇರಿಂಗ್ ಇದೆ. ವ್ಯಕ್ತಿಗೆ ಬೀದಿಲಿರೋರಿಂದ ಹಿಡಿದು ಕೋಟ್ಯಾಧಿಪತಿಗೂ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ವರ್ಗನೂ ನಾನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ರೂಮ್ನಲ್ಲಿ ರಿಯಾಬಲ್ಲಿ ಮೇನಾಗಿ ಬೇಕಾಗಿರೋದು ಗಾಳಿ ಬೆಳಕಿನ ವ್ಯವಸ್ಥೆ, ಪಾಸಿಟಿವಿಟಿಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಸೊ ಆ ರೀತಿಯಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ಎಲ್ಲವೂ ಕೂಡ ಎಲ್ಲ ರೂಮಲ್ಲಿ ಕಾಣ್ತದೆ. ಈ ಕಡೆ ಹೋದರೆ ಬಾಲ್ಕನಿ ಇದೆ, ವಿಂಡೋಸ್ಗಳಲ್ಲಿ ಬೆಳಕು ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು CC ಕ್ಯಾಮ್ರಾದ ವ್ಯವಸ್ಥೆ ನೋಡ್ಬೋದು. ಎಲ್ಲ ರೂಮ್ಗಳಲ್ಲೂ ಕೂಡ ಭದ್ರತೆಯ ದೃಷ್ಟಿಯಿಂದ CC ಕ್ಯಾಮ್ರಾ 24 ಗಂಟೆ ವರ್ಕ್ ಆಗೋ ರೀತಿಯಲ್ಲಿ CC ಕ್ಯಾಮ್ರಾ ಇದೆ. ಹಾಗೆಯೇ AC ಇರ್ಬೋದು, ಒಂದು ಕೂಲರ್ ಸೌಲಭ್ಯ, AC ಇದೆ, ಗಾಳಿ ಬೆಳಕು ಯಥೇಚ್ಛವಾಗಿ ಬೀಳ್ತಾ ಇದೆ. ಈ ಬಾಲ್ಕನಿಗೆ ಬರ್ತೀವಿ ಅಂತಂದರೆ ಬಾಲ್ಕನಿಯಲ್ಲೂ ಕೂಡ ಒಂದು ನೆಮ್ಮದಿಯ ವಾತಾವರಣ ಎಲ್ಲವೂ ಕೂಡ ಕಾಣಸಿಗುತ್ತೆ ಸರ್. ಬಾಲ್ಕನಿಯಲ್ಲಿ ಬಂದರೂ ಕೂಡ ಒಂದು ವಿಹಂಗಮ ನೋಟ ಅಂತ ಹೇಳ್ಬೋದು. ದೇವಸ್ಥಾನ, ಈ ಕಡೆ ಗ್ರೀನರಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿದೆ ಸರ್ ವ್ಯವಸ್ಥೆಗಳು. ನಂದೇನು ಪ್ಲ್ಯಾನ್ ಇಲ್ಲ. ಇವತ್ತು ಬಸವ ಮಾರ್ಗ 4 ಸಂಸ್ಥೆ ಆಗಿ ಒಂದು 400 ಜನದ ತನಕ ಪೇಷಂಟ್ಗಳಿದ್ದು ಈ ರೀತಿ ದೊಡ್ಡದಾಗೆಲ್ಲ ನಡೆದು ನೀವೆಲ್ಲ ಇಷ್ಟೆಲ್ಲ ಒಂದೊಳ್ಳೆ ಮಾತಾಡ್ತೀರಾ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮಲ್ಲಿರುವಂಥ ಅಮೂಲ ರೋಗಿಗಳೇ. ನಾನು ಇಲ್ಲಿ ತನಕ ಏನೇನು ಮಾಡಿದ್ದೀನಿ ಯಾವುದೂ ನಂದಲ್ಲ ಪ್ಲ್ಯಾನು. ನಾನು ನಮ್ಮ ಇಲ್ಲಿರುವಂಥ ಸಂಸ್ಥೆಯಲ್ಲಿರುವಂಥ ಅಮೂಲ ರೋಗಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅಮೂಲ ರೋಗಿಗೆ ಏನು ಅವಶ್ಯಕತೆ ಐತೆ, ಮೊದಲೇ ಅಂತ ಚಿಕಿತ್ಸೆ ಯಾವ ಥರ ಇರಬೇಕು, ಅವನಿಗೆ ಊಟದ ವ್ಯವಸ್ಥೆ ಹೆಂಗಿರಬೇಕು, ಮನೋರಂಜನಾ ಕಾರ್ಯಕ್ರಮಗಳು ಯಾವ ಥರ ಇರಬೇಕು. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಇದು ನಂದು ಯಾವುದೂ ಪ್ಲ್ಯಾನ್ ಇಲ್ಲ. ಎಲ್ಲ ಅಮೂಲ ರೋಗಿ ಕೊಟ್ಟಂಥ ಪ್ಲ್ಯಾನ್ನ ಇಟ್ಕೊಂಡು ನಾವು ಮಾಡೋದು. ಈ ಒಂದು ಮಹಿಳೆಯರಿಗಾಗಿ ರಿಯಾಬ್ ಬಂತಂದರೆ ಬಹುಶಃ ವ್ಯಸನ ಮುಕ್ತ ಕೇಂದ್ರ ಅಂದರೆ ಪುರುಷರು ವ್ಯಸನಕ್ಕೆ ದಾಸರಾಗಿರ್ತಾರೆ, ಅವರು ರಿಯಾಬ್ಗೆ ಸೇರ್ಕೋತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಮಹಿಳೆಯರಿಗೆ ರಿಯಾಬ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಥಾಟ್ ನಿಮಗೆ ಯಾವಾಗ ಬಂತು ಸರ್? ಸರ್, ನನಗೆ ತುಂಬ ಫೋನ್ಗಳೆಲ್ಲ ಬರ್ತಾ ಇತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಅಂತ. ನೀವು ಹೇಳ್ದಂಗೆ ಮೊದಲೆಲ್ಲ ನನಗೆ ಆ ಥರ ಸಣ್ಣದಾಗಿ ಭಯ ಇತ್ತು, ಇದು ರಿಸ್ಕು ಚಾಲೆಂಜ್ ಅಂತ.
ನಾನು ಯಾವಾಗ ನನ್ನನ್ನು ನಾನು ಭಗವಂತನ ಗರ್ಪಿಸ್ಕೊಂಡೆ ನನಗೆ ರಿಸ್ಕು ಅನಿಸ್ಲಿಲ್ಲ, ಚಾಲೆಂಜು ಅನಿಸ್ಲಿಲ್ಲ. ಇದು ಬರೀ ಒಂದು ವರ್ಗಕ್ಕೆ ಮೀಸಲಾಗಿರಬಾರ್ದು, ಎಲ್ಲ ವರ್ಗದವ್ರಿಗೂ ಸಿಗಬೇಕು, ಅದರಲ್ಲಿ ಮಹಿಳೆಯರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಾನು ಪ್ಲ್ಯಾನ್ ಮಾಡಿ ಇದನ್ನು ಸಂಪೂರ್ಣ ಮಹಿಳೆಯರಿಗೋಸ್ಕರ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ದೀವಿ ಸರ್. ಓಕೆ, ದಿನಚರಿ ಬಗ್ಗೆ ಮಾತನಾಡೋದಾದ್ರೆ ಸರ್, ನಮ್ಮ ಶಿಬಿರಾರ್ಥಿಗಳದು ಅಮೂಲ್ಯ ರೋಗಿಗಳ ದಿನಚರಿ ಬಗ್ಗೆ ಮಾತನಾಡೋದಾದ್ರೆ, ದಿನಚರಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ಯಾವೆಲ್ಲ ದಿನಚರಿಯಲ್ಲಿ ಅವರು ಭಾಗಿಯಾಗ್ತಾರೆ ಬಸವ ಮಾರ್ಗದಲ್ಲಿ ಅಂತ? ಸರ್, ಮೊದಲನೇದಾಗಿ ಫಸ್ಟ್ ಅವ್ರು 5:30ಗೆ ಹೇಳಬೇಕು ಸರ್. ಓಕೆ, ವೇಕಪ್ ಟೈಮಿಂಗ್ ಮಾರ್ನಿಂಗ್ 5:30. 5:30ಗೆ ಹೇಳಬೇಕು. ನಿತ್ಯ ಕರ್ಮಗಳು ಮುಗಿದ ಮೇಲೆ ನಮ್ಮಲ್ಲಿ ಸ್ನಾನ ಮಾಡಿದ ಮೇಲೆ ಯೋಗ ಮಾಡಬೇಕು. ಬೆಳಗ್ಗೆ ನಿತ್ಯ ಕರ್ಮಗಳು ಮುಗಿಸ್ತಲ್ಲಿ ಸ್ನಾನ ಮಾಡಿ ಫಸ್ಟು ಅವರು ಯೋಗ ಮಾಡಿ, ಯೋಗ ಆದ ನಂತರದಲ್ಲಿ ಅವರು ಧ್ಯಾನ ಪೂಜೆಗಳನ್ನ ಮಾಡಿ, ಅದಾದ ನಂತರದಲ್ಲಿ ಅವರು ತಿಂಡಿ ಮಾಡಿ, ಅದಾದ ನಂತರದಲ್ಲಿ ಅವರು ಒಂದು ಟ್ರೀಟ್ಮೆಂಟ್ಗಳು ಏನಿದೆ ಪ್ರೋಟೋಕಾಲ್, ಡಾಕ್ಟ್ರ್ ಕೊಟ್ಟಿರೋಂಥ ಪ್ರೋಟೋಕಾಲ್ ಔಷಧಿಗಳನ್ನ ಏನೈತೆ ಅಂತ ನಾವು ತೊಗೋಬೇಕು. ಅದಾದ ನಂತರದಲ್ಲಿ ಅವ್ರಿಗೆ ಸ್ವಲ್ಪ ಹೊತ್ತು ಓದೋಕ್ಕೆ, ಆಟ ಆಡೋಕ್ಕೆ ಬಿಡ್ತೀವಿ. ಅದಾದ ನಂತರ ಕ್ಲಾಸ್ ಇರ್ತದೆ. ಅದಾದ 1 ಅವರ್ ಕ್ಲಾಸು, ತಿರ್ಗಾ 1 ಅವರ್ ಮನೋರಂಜನೆ ಕಾರ್ಯಕ್ರಮ. ಅದಾದಮೇಲೆ ಮಧ್ಯಾಹ್ನ ಊಟ, ತಿರ್ಗಾ ರೆಸ್ಟು, ಅದಾದ ನಂತರದಲ್ಲಿ ಆಟ, ಅದಾದ ನಂತರ ಮೀಟಿಂಗ್, ಅದಾದಮೇಲೆ ಒಂದು ಮನೋರಂಜನಾ ಕಾರ್ಯಕ್ರಮ, ಊಟ, ಸಂಜೆ ತಿರ್ಗಾ ಔಷಧಿಗಳು ಇರ್ತದೆ. ಅದಾದ ನಂತರ ಓದೋಕ್ಕೆ, ಟಿ ವಿ ನೋಡೋಕ್ಕೆ ವ್ಯವಸ್ಥೆಗಳು ಮಾಡ್ತೀವಿ. ಶನಿವಾರ ಭಾನುವಾರ ಯಾವ ಕ್ಲಾಸ್ಗಳು ಮಾಡಲ್ಲ, ಹಬ್ಬ ಹುಣ್ಣಿಮೆಲೆ ಯಾವ ಕ್ಲಾಸ್ಗಳನ್ನೂ ಮಾಡಲ್ಲ. ವಿಶೇಷವಾಗಿ ಹಬ್ಬ ಹುಣ್ಣಿಮೆಲೆ ವಿಶೇಷವಾದ ಪೂಜೆಗಳು ಇರ್ತದೆ, ಊಟದ ವ್ಯವಸ್ಥೆ ಇರ್ತದೆ. ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆಲೆ ವಿಶೇಷ ಪೂಜೆ ಮತ್ತು ದೇವಸ್ಥಾನಗಳ ವಿಸಿಟಿಂದು ಮತ್ತು ವಿಶೇಷವಾದ ಊಟದ ವ್ಯವಸ್ಥೆಗಳು ನಾವು ಮಾಡ್ಕೊಂಡಿರ್ತೀವಿ. ಸರ್, ಹೇಳಿದ್ರಿ ಆಧ್ಯಾತ್ಮಿಕವಾಗಿ ನಾವು ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಪೂಜೆನ ಮಾಡ್ತೀರಾ ಅಂತ. ಸೊ ಅದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಪೂಜೆ ಮತ್ತು ಹುಣ್ಣಿಮೆ ಪೂಜೆ, ಅಮಾವಾಸ್ಯೆ ಪೂಜೆಯ ಬಗ್ಗೆ ಹೇಳೋದಾದರೆ? ಸರ್, ಹುಣ್ಣಿಮೆ ಅಮಾವಾಸ್ಯೆ ಪೂಜೆಗಳನ್ನ ನಾವು ಈಗ ಸ್ವಲ್ಪ ತಿಂಗಳುಗಳಿಂದ ನಾವು ಇದನ್ನು ಶುರು ಮಾಡ್ಕೊಂಡು ಬಂದಿದ್ವಿ. ಯಾಕೆಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕವಾಗಿ ದೂರ ಆದಾಗ ಇಂಥ ವಿಶೇಷವಾದ ಪೂಜೆಗಳನ್ನ ಮಾಡಿದಾಗ ನಮಗೆ ತುಂಬ ದೊಡ್ಡ ಮಟ್ಟದ ಶಕ್ತಿಗಳು ಸಿಗೋದ್ರಿಂದ ಹುಣ್ಣಿಮೆಯಲ್ಲಿ ನಾವು ಮಹದೇಶ್ವರನ ಪೂಜೆನ ಮಾಡ್ತೀವಿ. ಅಮಾವಾಸ್ಯೆಯಲ್ಲೂ ನಾವು ಈಶ್ವರನದು ಪೂಜೆನ ಮಾಡ್ತೀವಿ. ಈ ಪೂಜೆ ಮಾಡೋದ್ರಿಂದ ಸರ್ ನಮಗೆ ತುಂಬ ದೊಡ್ಡ ಮಟ್ಟದ ಒಂದು ಆಧ್ಯಾತ್ಮಿಕವಾದ ಶಕ್ತಿ ಸಿಗ್ತಾನೆ ಆಗ್ತದೆ. ಮತ್ತು ನಮ್ಮಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಎನರ್ಜಿಗಳು ಆಗ್ತದೆ. ಆ ದಿನ ಹೋಮಗಳು ಇರ್ತದೆ, ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮ, ಮತ್ತು ತುಂಬ ಬೇರೆ ಬೇರೆ ಥರದ ವಿಶೇಷವಾದ ಹೋಮಗಳನ್ನ ನಾವು ಮಾಡ್ತೀವಿ ಸರ್. ಮತ್ತು ಆ ಹೋಮ ಮಾಡೋದ್ರಿಂದ, ಅಲ್ಲಿ ಮಂತ್ರಗಳನ್ನ ಕೇಳೋದ್ರಿಂದ, ಮತ್ತು ಅವತ್ತು ಹುಣ್ಣಿಮೆ ದಿನ ವಿಶೇಷವಾದ ಕೈ ತುತ್ತು ಊಟಗಳು ಮಾಡಬೇಕಾದ್ರೆ ಸಾತ್ವಿಕ ಆಹಾರಗಳನ್ನ ತಗೋಬೇಕು ಅಂತ ಹೇಳಿದಾಗ ಅವತ್ತು ನಮ್ಮ ಜೊತೆಗೆ ಪೇಷಂಟ್ ಮನೆಯವರು ಭಾಗಿಯಾಗಿರ್ತಾರೆ. ಅದೊಂಥರ ಒಂದು ವಿಶೇಷವಾಗಿ ಕಂಗೊಳಿಸ್ತಾ ಇರ್ತದೆ. ಹಬ್ಬ ಅಂದಾಗ ವರ್ಷದಲ್ಲಿ 4-5 ಹಬ್ಬ ಮಾಡ್ತೀವಿ. ನಮ್ಮಲ್ಲಿ ತಿಂಗಳಲ್ಲಿ 2 ಹಬ್ಬಗಳು ಹುಣ್ಣಿಮೆನ ಹಬ್ಬ ಥರಲ್ಲಿ, ಅಮಾವಾಸ್ಯೆನ ಹಬ್ಬದಲ್ಲಿ ವಿಶೇಷವಾದ ಪೂಜೆಗಳ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಸರ್. ಪ್ರತಿದಿನವೂ ಹಬ್ಬನೇ ಬಸವ ಮಾರ್ಗದಲ್ಲಿ, ಪ್ರತಿದಿನವೂ ಹಬ್ಬನೇ. ಅಂದರೆ ದೇಹಕ್ಕೂ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ಭಗವಂತನ ಆಶೀರ್ವಾದದೊಂದಿಗೆ, ಭಗವಂತನ ಕೃಪೆಯೊಂದಿಗೆ ವ್ಯಸನ ಮುಕ್ತರಾಗಕ್ಕೆ ನೀವು ಬಸವ ಮಾರ್ಗ ಫೌಂಡೇಶನ್ಗೆ ಸೇರ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ. ಯಾಕಂತಂದರೆ ನೀವು ಬೇರೆ ರಿಹಾಬ್, ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಬೇರೆ ರಿಹಾಬ್ಗಳಿಗೆ ಹೋದರೆ ಈ ರೀತಿಯಾಗಿ ಓಪನ್ ಬುಕ್ಕಾಗಿ ಎಲ್ಲೂ ಕೂಡ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ರಿಹಾಬಲ್ಲಿ ಈ ರೀತಿ ಇದೆ, ದಿನಚರಿ ಈ ರೀತಿ ಇದೆ, ಸಿಬ್ಬಂದಿಗಳು ಹೀಗಿದ್ದಾರೆ, ರೂಮ್ಗಳು ಈ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನು. ಯಾಕಂದರೆ ಬೆಡ್ಗಳ ಕಡೆ ನೋಡಿದ್ರಿ ನೀವು, ಎಲ್ಲ ಬೆಡ್ಗಳು ಕೂಡ ಬ್ಯಾಕ್ ಪೇನ್ಗೆ ರಿಲೀಫ್ ಆಗುವಂತಹ ಬೆಡ್ಗಳು, ಸಾಮಾನ್ಯ ಬೆಡ್ಗಳಂತೂ ಅಲ್ಲವೇ ಇಲ್ಲ. ಯಾವುದೇ ಬೆಡ್ಗಳಿಗೆ ಹೋದ್ರೂ ಕೂಡ ನಿಮಗೆ ಬೆನ್ನು ನೋವು ಸಮಸ್ಯೆ ಇತ್ತು ಅಂತಂದರೆ ಆ ಒಂದು ಬೆಡ್ಡಲ್ಲಿ ಮಲ್ಕೊಂಡ್ರೆ ಬೆನ್ನು ನೋವಿಗೆ ವಿರುದ್ಧವಾಗುವಂತಹ ಯಾವುದೇ ರೀತಿಯ ಬೆಡ್ಗಳಲ್ಲ. ಎಲ್ಲವೂ ಕೂಡ ಹೈಜಿನಿಕ್ ಆಗಿ ಕ್ವಾಲಿಟಿ ಇರುವಂತಹ ಬೆಡ್ಗಳು. ಸರ್, ಇದು 2nd ಫ್ಲೋರ್. ಇಲ್ಲಿ ಡಾಮಿಟ್ರಿನ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಆಸ್ಪತ್ರೆಯ ಒಂದು ಚಿಕಿತ್ಸೆ ಮುಗಿದ ನಂತರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಒಂದಷ್ಟು ಜನಕ್ಕೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಅಂದರೆ ಫಸ್ಟ್ ಇಲ್ಲಿಗೆ ಸೇರಿದ ನಂತರ ಫಸ್ಟ್ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ, ಆಸ್ಪತ್ರೆ ಆದ ನಂತರ ರಿಹಾಬ್ಗೆ ಬರ್ತಾರೆ ಸರ್? ಈಗ ನಾವು ಕಂಪಲ್ಸರಿ ಮಾಡಿದ್ದೀವಿ. ಯಾರೇ ಬಂದ್ರೂ ಫಸ್ಟ್ ಆಸ್ಪತ್ರೆಯಲ್ಲಿ ಅವ್ರ ಆರೋಗ್ಯದ ಏನೇನೈತೆ ಪ್ರತಿಯೊಂದು ತಪಾಸಣೆ ಆಗಬೇಕು, ಮತ್ತು ವಿಶ್ರಾಂತಿ ಆಗಬೇಕು, ಅವ್ರಿಗೆ ಚಿಕಿತ್ಸೆ ಆಗಬೇಕು. ಚಿಕಿತ್ಸೆ ಎಲ್ಲ ಮುಗಿದ ನಂತರದಲ್ಲಿ ನಾವು ಸಾಮೂಹಿಕವಾಗಿ ರಿಹಾಬಿಲಿಟೇಷನ್ಗೆ ವ್ಯವಸ್ಥಿತವಾಗಿ ನಾವು ಸೇರಿಸ್ಕೋತೀವಿ. ಅದರಿಂದ ನಮಗೆ ದೊಡ್ಡ ಮಟ್ಟದ ಉಪಯೋಗ ಆಗ್ತದೆ, ಮತ್ತು ಪೇಷಂಟ್ಗೂ ತುಂಬ ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವ್ನಿಗೆ ಬಂದಾಗ ಆರೋಗ್ಯದ್ದು ಸುಧಾರಣೆ ಆಗಬೇಕು, ಮತ್ತು ವಿಶ್ರಾಂತಿ ಅವಶ್ಯಕತೆ ಇರ್ತದೆ, ಟ್ರೀಟ್ಮೆಂಟ್ ಅವಶ್ಯಕತೆ ಇರ್ತದೆ. ಇದನ್ನು ಮಾಡಿದಾಗ ನಂಗೆ ತುಂಬ ದೊಡ್ಡ ಮಟ್ಟದಲ್ಲಿ ಪೇಷಂಟ್ಗೆ ಬೆನಿಫಿಟ್ ಅಂತ ಅನ್ನಿಸ್ತು. ಅದನ್ನು ಈಗ ಅಳವಡಿಸ್ಕೊಂಡು ನಾವು ಇಲ್ಲಿ ಅದನ್ನು ಮಾಡ್ತಾಯಿದ್ದೀವಿ ಸರ್. ಇವಾಗ ಕಳೆದ 2 ಸೆಂಟರ್ಗಳಲ್ಲಿ ಆಸ್ಪತ್ರೆ ಇರಲಿಲ್ಲ, ಆಗ ನೀವು ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರ್ತಾಯಿತ್ತು ಸರ್? ಈಗ ನಾವು ನಮ್ಮಲ್ಲಿ ಅದು ಆಸ್ಪತ್ರೆ ಇರಲಿಲ್ಲ, ನಾವೇನು ಮಾಡ್ತೀವಿ, ಪಕ್ಕದಲ್ಲಿ 2 ಆಸ್ಪತ್ರೆಗಳಿಗೆ ನಾವು ಟೈ ಆಫ್ ಆಗಿದ್ವಿ. ಇಲ್ಲಿ ಬಂದಂಥ ವ್ಯಕ್ತಿಗಳು ಅಲ್ಲಿ ಕರ್ಕೊಂಡೋಗಿ ಆರೋಗ್ಯ ತಪಾಸಣೆ ಮಾಡಿ ಬೇರೆ ಆಸ್ಪತ್ರೆಗೆ ಹೋಗಿ ಅಲ್ಲಾದ ನಂತರ ಅಡ್ಮಿಷನ್ ಆಮೇಲೆ ಅಡ್ಮಿಷನ್ ಮಾಡ್ಕೊತೀವಿ. ಸೊ ಇಲ್ಲಿ ನಮ್ಮದೇ ಆಸ್ಪತ್ರೆ ಇದೆ, ಆಯಿತು, ವ್ಯವಸ್ಥಿತವಾಗಿ ಮಾಡಿದ್ವಿ. ಈ ಜಾಗದಲ್ಲಿ ಸ್ಪೆಷಲ್ ಆಗಿ
ಹೊಸ್ದಾಗಿ ಬಂದಂಥ ಪೇಷಂಟ್ಗಳಿಗೆ ಆಸ್ಪತ್ರೆಯಲ್ಲಿ ಸೌಲಭ್ಯಗಳನ್ನ ಕೊಟ್ಟು, ರೂಮ್ ಸೌಲಭ್ಯಗಳನ್ನ ಕೊಟ್ಟು ಮತ್ತು ಬೇಗ ಗುಣಮುಖರಾಗಬೇಕು. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ರಿಹ್ಯಾಬಿಲಿಟೇಷನ್ ಅಂತ ಹೇಳಿದ್ರೆ ನಿಮಗೆ 3 ತಿಂಗಳು, 4 ತಿಂಗಳು, 5 ತಿಂಗಳೆಲ್ಲ ಇರ್ತಾರೆ. ಆ ಕಾನ್ಸೆಪ್ಟನ್ನ ತೆಗೆದಾಕ್ತಾ ಇದ್ದೀನಿ. ನೀವು ರಿಹ್ಯಾಬಿಲಿಟೇಷನ್ ಅಂತ ಹೇಳಿದ್ರೆ ಅವ್ರಿಗೊಂದು ಆಸ್ಪತ್ರೆಯ ಮಾದರಿಯಲ್ಲಿ ಮೊದಲು ಆರೋಗ್ಯ ತಪಾಸಣೆಯಾಗಿ ಆರೋಗ್ಯನ ಸರಿ ಮಾಡಿ ಕೆಲವು ದಿನದಲ್ಲಿ ಬೇಗ ಅವರು ಬದಲಾವಣೆ ಆಗಬೇಕು, ಬೇಗ ಆರೋಗ್ಯವಂತರಾಗಬೇಕು, ಬೇಗ ಈ ಕಾಯಿಲೆ ಬಗ್ಗೆ ತಿಳುವಳಿಕೆನ ತಿಳಿಸ್ಕೊಡುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಸರ್ಟನ್ ಪೀರಿಯಡ್ ಅಂತ ಇಲ್ಲ, ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ಮಂತ್ಸ್, ಆ ರೀತಿ 90 ದಿನ, 300 ದಿನ ಆ ರೀತಿಯಲ್ಲಿ ಇಲ್ಲ. ಇಲ್ಲ, ನಮ್ಮಲ್ಲಿ ಇಷ್ಟು ದಿನ ಅಷ್ಟು ದಿನ ಏನೂ ಇಲ್ಲ ಸರ್. ನೀವು ಬಂದಾಗ ನಿಮ್ಮ ಆರೋಗ್ಯ ಸ್ಥಿತಿನ ನಾವು ನೋಡ್ತೀವಿ. ಅದ್ರಲ್ಲಿ ಆರೋಗ್ಯ ಸ್ಥಿತಿ ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಬೇಗ ಮನೆಗೆ ಕಳಿಸ್ಕೊಡ್ತೀನಿ. ಮತ್ತು ನೀವು ಆಸ್ಪತ್ರೆ ಬಂದರೆ ರಿಯಾಬಲ್ಲೇ ಇರಬೇಕು ಆ ಥರ ಕಾನ್ಸೆಪ್ಟ್ ಇಲ್ಲ. ನೀವು ಆಸ್ಪತ್ರೆ ಗುಣಮುಖ ಆಗಿದ್ರೆ ಅಲ್ಲಿಂದನೇ ನೀವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದು. ಬೇಗ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ನೋಡ್ಬೋದು. ಮತ್ತೆ ನಿಮ್ಗೆ ಆ ಸಮಸ್ಯೆ ಬಂತು ಅಂದರೆ ತಿರ್ಗಾ ನೀವು ಆಸ್ಪತ್ರೆಗೆ ಬಂದು ಓಕೆ ರಿಯಾಬ್ ಬರುವಂಥ ಅವಶ್ಯಕತೆ ಇಲ್ಲ, ಆಸ್ಪತ್ರೆ ಮನೆ 2 ವ್ಯವಸ್ಥೆ ಇದೆ ಸರ್. ತೀರಾ ಸಮಸ್ಯೆ ಇದ್ದಾಗ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಬೇಕು ಅಂತ ಡಾಕ್ಟ್ರ್ ಏನಾರ ಹೇಳಿದ್ರೆ ಮಾತ್ರ ನಾವು ಆಸ್ಪತ್ರೆ ರಿಹ್ಯಾಬ್ಗೆ ಸೇರಿಸ್ಕೊತೀವಿ. ಮೊದಲೇ ಹಂತದಲ್ಲೇ ಅವ್ರು ಕಾಯಿಲೆ ಮೊದಲೇ ಹಂತದಲ್ಲಿ 2ನೇ ಹಂತದಲ್ಲೇ ಇದ್ದರೆ ಅದನ್ನು ಆಸ್ಪತ್ರೆ ಮುಖಾಂತರ ಗುಣಮುಖರಾಗಿ ಅಲ್ಲಿಂದನೇ ಕಳಿಸ್ಕೊಡ್ತೀವಿ. ಯಾವುದು ನಮ್ಮಲ್ಲಿ ಇಷ್ಟು ದಿನ ಅನ್ನೋಂಥ ರೂಲ್ಸ್ ಏನು ಮಾಡ್ಕೊಂಡಿಲ್ಲ. ಈ ಜಾಗದಲ್ಲಿ ನೀವು ಬಂದರೆ ಈ ಥರ ಇದ್ದರೆ ಅಂದರೆ ನಾವು ಹೇಳ್ತೀವಿ, ಒಂದು ವ್ಯಕ್ತಿಗೆ ಬದಲಾವಣೆ ಆಗೋಕ್ಕೆ ಒಂದಷ್ಟು ದಿನ ಅಂತ ಏನು ಡಾಕ್ಟ್ರು ಪ್ರೋಟೋಕಾಲ್ ಐತೆ ಅಷ್ಟು ದಿನ ಇದ್ದು ಅವ್ರು ಬದಲಾವಣೆ ಮಾಡ್ಕೊಂಡು ಹೋಗ್ಬೋದು. ಅದು ಬಲವಂತಿಲ್ಲ, ಅವ್ರಿಗೆ ಸಂಬಂಧಪಟ್ಟಿರೋಂಥ ವಿಷಯ. ಸರ್, ಈಗ ಆಫ್ಟರ್ ಕೋವಿಡ್ ಆನ್ಲೈನ್ ಕ್ಲಾಸಸ್ಗಳು ಜಾಸ್ತಿ ಆಗಿದೆ, ಎಲ್ಲ ಕೂಡ ಮೀಟಿಂಗ್ಸ್ಗಳೆಲ್ಲ ಆನ್ಲೈನ್ ಆಗಿದೆ. ಇಲ್ಲಿ ಏನಾದರೂ ಆನ್ಲೈನ್ ವ್ಯವಸ್ಥೆ ಇದೆಯಾ ಸರ್? ಈಗ ರಿಯಾಬ್ ಸೆಂಟ್ರಲ್ಲಿ ನಾನು ಸೇರ್ಕೋಬೇಕು, ಹಾಸ್ಪಿಟಲಿಂದ ನಾನು ಮನೆಗೆ ಹೋಗ್ತೀನಿ, ಆನ್ಲೈನಲ್ಲಿ ನಾನು ಫಾಲೋ ಅಪ್ ಮಾಡ್ತೀನಿ ನಿಮ್ಮ ಟೀಮ್ ಒಟ್ಟಿಗೆ ಅಂತಂದರೆ ಆ ಸೌಲಭ್ಯ ಇದೆಯಾ ಸರ್? ಅಂದರೆ ಆನ್ಲೈನ್ ಮೀಟಿಂಗ್ ನಾವು ಮಾಡ್ತಾ ಇದ್ದೀವಿ. ನೀವು ಅದನ್ನು ಮನಸ್ಥಿತಿ ದೇಹ ಸ್ಥಿತಿ ಚೆನ್ನಾಗಾದ್ಮೇಲೆ ಮನೆಗೆ ಹೋದ್ಮೇಲೆ ಮಾಡಬೇಕು. ಮೊದಲೇ ಹಂತದಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಕುಡಿತದಿಂದ ನಿಮಗೆ ದೊಡ್ಡ ಮಟ್ಟದಲ್ಲಿ ದೇಹದಲ್ಲಿ ಹಾನಿ ಆಗಿರ್ತದೆ, ಬ್ರೈನ್ ಮೇಲೆ ಹಾನಿ ಆಗಿರ್ತದೆ. ಇಲ್ಲಿ ಚಿಕಿತ್ಸೆ ಪಡೆದ ನಂತರದಲ್ಲಿ ನೀವು ಆನ್ಲೈನಲ್ಲೇ ನೀವು ಮಾಡ್ಬೋದು. ಮತ್ತು ಇಲ್ಲಿ ಕೊಟ್ಟಿರೋಂಥ ಪ್ರೋಟೋಕಾಲ್ ನೀವು ಮನೇಲೇ ಫಾಲೋ ಮಾಡೋದು. ಓಕೆ ಸರ್, ಈ ಡಾಮಿಟ್ರಿ ಬಗ್ಗೆ ಹೇಳೋದಾದ್ರೆ ಸರ್, ಎಷ್ಟು ಬೆಡ್ಗಳ ಕೆಪಾಸಿಟಿ ಇದೆ ಸರ್ ಈ ಒಂದು ಹಾಲ್ನಲ್ಲಿ? ಸರ್, ಇಲ್ಲಿ ನಾವು 25ಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಸ್ಟಾಫ್ ಒಂದು 5 ಜನ ಇರ್ತಾರೆ. ಒಟ್ಟು 30 ಜನಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಸೊ ನೋಡ್ತಾ ಇದ್ದೀರಾ ನೀವು ಇಲ್ಲೆಲ್ಲ ಡಿಸೈನ್ಸ್ಗಳು ಯಾವ ರೀತಿ ಇದೆ ಅಂತ. ಇದನ್ನು ನೋಡಿದ್ರೆ ರಿಯಾಬ್ ಅಥವಾ ಆಸ್ಪತ್ರೆ ಅಂತ ಎಲ್ಲೂ ಕೂಡ ಅನ್ಸಲ್ಲ. ನೀವು ಫಸ್ಟ್ ಗ್ರೌಂಡ್ ಫ್ಲೋರ್ ಆಗಿರ್ಬೋದು, ಫಸ್ಟ್ ಫ್ಲೋರ್ ಆಗಿರ್ಬೋದು, ಅಥವಾ ಈ ಸೆಕೆಂಡ್ ಫ್ಲೋರ್ ಡಾಮಿಟ್ರಿ, ಎಲ್ಲೂ ಕೂಡ ಆಸ್ಪತ್ರೆ ಅನ್ನುವಂತಹ ಭಾವನೆ ನಮಗೆ ಮೂಡೋದೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಭಗವಂತನ ಒಂದು ಚಿತ್ತದಿಂದ ಬಸವರಾಜು ಅವರು ಈ ಒಂದು ರೂಪುರೇಷನ್ನ ಬಸವಮಾರ್ಗಕ್ಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸರ್, ಮನರಂಜನೆಯಲ್ಲಿ ಎಲ್ಲವೂ ಕೂಡ ಇಲ್ಲಿ ಡಾಮಿಟ್ರಿಯಲ್ಲಿ ಆಗುತ್ತೆ ಸರ್, ಸ್ಪೀಕರ್ಗಳನ್ನ ಕಾಣಿಸ್ತಾ ಇಲ್ಲಿ ಕ್ಲಾಸ್ಗಳು, ಮನರಂಜನಾ ಕಾರ್ಯಕ್ರಮಗಳು, ಯೋಗಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆನ್ಲೈನ್ ಕ್ಲಾಸ್ಗಳು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತೆ ಇಲ್ಲಿರುವಂಥ ಪೇಷಂಟ್ಗೆ ಇಲ್ಲೇ ಊಟದ ವ್ಯವಸ್ಥೆಗಳಿಗೂ ನಾವು ಇಲ್ಲೇ ಮಾಡ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ಬೇಕಾಗಿರುವಂಥದ್ದು ವ್ಯವಸ್ಥಿತವಾಗಿ ಪ್ರತಿಯೊಂದು ಸರ್ ಎಲ್ಲ ವ್ಯವಸ್ಥಿತವಾಗಿ ನಾವು ಇಲ್ಲಿ ಮಾಡಿದ್ದೀವಿ. ಏನು ತೊಂದರೆ ಸರ್, ಮೇನ್ ಆಗಿ ವಾಶ್ರೂಮ್ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ವಾಶ್ರೂಮ್ ನಮಗೆ ಎಷ್ಟು ಹೈಜೆನಿಕ್ಗೆ ಅದೇ ಮೂಲ ಒಂದು ನೋಡ್ಲಿಕ್ಕೆ ಇಷ್ಟಪಡೋದು. ಸೊ ಅದನ್ನ ನೋಡೋಣ ಹೇಗಿದೆ. ಖಂಡಿತ ಬನ್ನಿ, ವಾಶ್ರೂಮ್ ನೋಡಿ, ಕಿಚನ್ ನೋಡಿ, ಎಲ್ಲನೂ ಪ್ರತಿಯೊಂದನ್ನು ನೋಡಿ, ಎಲ್ಲನೂ ತೋರಿಸ್ತಾ ಹೋಗ್ತೀವಿ. ಈಗ ನಾವಿರೋದು ಅದು ಡ್ರೆಸ್ಸಿಂಗ್ ಚೇಂಜ್ ಮಾಡುವಂತಹ ಜಾಗದಲ್ಲ, ವಾಶ್ರೂಮಲ್ಲಿ ಇರುವಂಥದ್ದು. ಸೊ ಸರ್, ಒಂದು ಚಾರ್ಟ್ ಹಾಕಿದ್ರ ವಾಶ್ರೂಮ್ ಎಂಟ್ರಿನಲ್ಲಿ, ಟಾಯ್ಲೆಟ್ ಕ್ಲೀನಿಂಗ್ ಚಾರ್ಟ್ ಅಂತ. ಸೊ ಏನು ಸರ್ ಇದು ಚಾರ್ಟ್ ಬಗ್ಗೆ? ಅಂದರೆ ನಮ್ಮಲ್ಲಿ ಪ್ರತಿನಿತ್ಯ ಒಂದು 5ರಿಂದ 6 ಸರಿ ಆಗಲೇಬೇಕು ಟಾಯ್ಲೆಟ್ ರೂಮ್ಗಳು ಏನಿದೆ. ಇಲ್ಲಿ ಕ್ಲೀನ್ ಮಾಡಕ್ಕೆ ಚೆಕ್ ಲಿಸ್ಟ್ ತರ ಮಹಿಳಾ ಸಿಬ್ಬಂದಿನ ಇಲ್ಲಿ ಇಟ್ಕೊಂಡಿದೀವಿ. ಆ ಸಿಬ್ಬಂದಿ ಯಾರು ಬರ್ತಾರೆ ಅವ್ರು ಬಂದು ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡೋದ್ಮೇಲೆ ಇಲ್ಲಿ ಟಿಕ್ ಹಾಕಬೇಕು. ಓಕೆ ನೋಡ್ತಾ ಇದ್ದೀರಾ, ಹೈಜಿನಿಕಲಿ ಫಸ್ಟ್ ನೋಡೋದೇ ಶಿಬಿರಾರ್ಥಿಗಳನ್ನ ಪೋಷಕರು ಸೇರಿಸಲಿಕ್ಕೆ ವಾಶ್ರೂಮ್. ಸೊ ವಾಶ್ರೂಮ್ ಯಾವ ರೀತಿಯಾಗಿ ಹೈಜಿನಿಕ್ ಆಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಇದು ಸಿಂಕ್, ಒಂದು ವಾಶ್ ಬೇಸಿನ್. ಇದು ಇಲ್ಲಿ ಊಟಕ್ಕೆ, ಊಟ ಆದ್ಮೇಲೆ ಕೈ ತೊಳಿಯೋಕ್ಕೆ, ತಟ್ಟೆ ತೊಳ್ಕೊಳ್ಳೋಕ್ಕೆ ವ್ಯವಸ್ಥೆಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ. ಓಕೆ, ಎಸ್ ಸರ್. ಇದು ಬಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅವರ ಬಟ್ಟೆಗಳು ಏನಿದೆ, ಸಣ್ಣ ಪುಟ್ಟ ಬಟ್ಟೆಗಳು, ಟವಲು, ಇನ್ನರ್ ವೇರ್ಗಳು, ಮತ್ತು ಮತ್ತೊಂದು ಯಾವುದರ ಸಣ್ಣ ಪುಟ್ಟ ಬಟ್ಟೆಗಳನ್ನ ಇಲ್ಲಿ ವಾಶ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅವ್ರ ಬಟ್ಟೆಗಳಿಗೆ ಸಂಬಂಧಪಟ್ಟಂಗೆ ಇಟ್ಕೊಳ್ಳೋಕ್ಕೆ ಅಂತ ಒಂದು ಸ್ಟೋರ್ ರೂಮ್ ಥರ ಇಲ್ಲಿ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಸ್ನಾನ ಮಾಡಲಿಕ್ಕೆ ಎಷ್ಟು ಹೈಜಿನಿಕ್ ಆಗಿದೆ ನೋಡ್ಬೋದು, ಗಮನಿಸ್ತಾ ಇದ್ದೀರಾ. ಪ್ರತಿಯೊಂದು ಕೂಡ ಇಂಡಿವಿಜುವಲ್ ಆಗಿದೆ. ಒಟ್ಟು 6 ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿರುವಂಥದ್ದು. ಇಲ್ಲಿ ಎಲ್ಲವೂ ಕೂಡ ಹೈಜಿನಿಕ್ ಆಗಿದೆ. ಪ್ಲಸ್ ಗೀಸರ್ ವ್ಯವಸ್ಥೆ ಇದೆ. 24 ಗಂಟೆ ಸೋಲಾರ್ ಮತ್ತು ಗೀಸರ್, 24 ಗಂಟೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲಿ ಲಭ್ಯ ಇದೆ.
ಸರ್ ಪ್ರೋಟೋಕಾಲ್ ಬಗ್ಗೆ ನಾವು ಮಾತಾಡಲೇಬೇಕು. ಸೊ ಯಾವೆಲ್ಲ ರೀತಿಯ ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡ್ತಾ ಇದೆ ಬಸವ ಮಾರ್ಗ ಫೌಂಡೇಶನ್ ಅಂತ? ಸರ್ ರಿಹಾಬಿಲಿಟೇಷನ್ ಸಂಬಂಧಪಟ್ಟಂಗೆ ಬೆಳಗ್ಗೆಯಿಂದ ಸಂಜೆ ತಗೊಂಡ್ರೆ ನಮ್ಮದೇ ಅಂತ ಒಂದು ಪ್ರೋಟೋಕಾಲ್ನ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದೀವಿ. ಉದಾಹರಣೆಗೆ ನಾನು ಹೇಳೋದಿಲ್ಲ, ಬೆಳಗ್ಗೆ 5:30 ಎದ್ದರೆ ರಾತ್ರಿ ಮಲಗೋ ತನಕ 10 ಗಂಟೆ ತನಕನೂ 5:30 ಇರಬೇಕು, ಸ್ನಾನ ಮಾಡಬೇಕು, ಯೋಗ ಮಾಡಬೇಕು, ಪೂಜೆ ಮಾಡಬೇಕು, ತಿಂಡಿ, ಔಷಧಿ, ಕ್ಲಾಸು ಮತ್ತು ಊಟ, ನಿದ್ದೆ, ಮನೋರಂಜನೆ, ಮೀಟಿಂಗು, ತಿರ್ಗಾ ಊಟ, ತಿರ್ಗಾ ಮತ್ತು ಔಷಧಿಗಳು ತೊಗೋಬೇಕು, ಮತ್ತು ಆಟ ಆಡೋದು ಮತ್ತು ಬುಕ್ಸ್ ಓದೋಂಥದ್ದು, ಅದಾದಮೇಲೆ ವ್ಯವಸ್ಥಿತವಾಗಿ ಮಲಗುವಂಥದ್ದನ್ನು ನಾವು ಪ್ರತಿಯೊಂದನ್ನು ಮಾಡ್ಕೊಂಡಿದ್ದೀವಿ. ಸರ್ ಪೇಷಂಟ್ ಇಲ್ಲಿದ್ದಾರೆ ಅಂತಂದರೆ ಆ ಪೇಷಂಟ್ಗೆ 1-to-1 ಕೌನ್ಸ್ಲಿಂಗ್ ತುಂಬ ಅಗತ್ಯ. ಸೊ ಆ ಕೌನ್ಸಿಲರ್ ಬಗ್ಗೆ ಹೇಳೋದಾದರೆ ಕೌನ್ಸ್ಲಿಂಗ್ ಬಗ್ಗೆ ಯಾವ ರೀತಿ ಆಗುತ್ತೆ, ಪ್ಯಾಟರ್ನ್ ಏನು ಸರ್? ಸರ್ ಇಲ್ಲಿ ನಮ್ಮಲ್ಲಿ ಸರಿಸುಮಾರು ಒಂದು 3 ಜನ ಕೌನ್ಸಿಲರ್ಸ್ ಇದ್ದಾರೆ. ಕ್ಲಾಸ್ ಮಾಡುವಂಥ ಕೌನ್ಸಿಲರ್ಸ್ಗಳೇ ಬೇರೆ, ಗ್ರೂಪ್ ಕೌನ್ಸಿಲಿಂಗ್ ಮಾಡೋಕ್ಕೇ ಬೇರೆ, ಮತ್ತು ಪರ್ಸ್ನಲ್ ಕೌನ್ಸಿಲಿಂಗ್ ಮಾಡೋಕ್ಕೇ ಕೌನ್ಸಿಲರ್ಸ್ ಇದ್ದಾರೆ. ಡಾಕ್ಟ್ರು ಏನು ಪ್ರೋಟೋಕಾಲ್ ಕೊಡ್ತಾರೆ, ಯಾವ ವ್ಯಕ್ತಿ ಯಾರು ಕೌನ್ಸಿಲಿಂಗ್ ಮಾಡಬೇಕು, ಯಾವುದು ಸಂಬಂಧಪಟ್ಟಂಗೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ವ್ಯವಸ್ಥಿತವಾಗಿ ಆ ಕ್ಲಾಸ್ಗಳು ಕೌನ್ಸಿಲಿಂಗ್ಗಳು ಇಲ್ಲಿ ನಡೀತದೆ. ಓಕೆ ಸರ್, ಓಕೆ. ಇನ್ನು 1ರಿಂದ ಇದು 3ನೇ ಬ್ರಾಂಚ್ ಆಗಿರುವಂಥದ್ದು ಶಾಖೆ. ನೆಕ್ಸ್ಟ್ 300 ಆಗುತ್ತೆ, 3000 ಆಗುತ್ತೆ. ಸೊ ಆ ದಾರಿ ಬಗ್ಗೆ ಹೇಳೋದಾರೆ ಸರ್, ವ್ಯಸನ ಮುಕ್ತ ಸಮಾಜದ ದಾರಿ ಬಗ್ಗೆ ಹೇಳೋದಾದರೆ? ಸರ್ ಇವತ್ತು ಬಸವ ಮಾರ್ಗ 4 ಬ್ರಾಂಚ್ ಇದೆ. ನೀವು ಹೇಳಿದಾಗ 400 ಆಗ್ಬೋದು, ಇಲ್ಲ 4000 ಆಗ್ಬೋದು. ಇದಕ್ಕೆಲ್ಲದಕ್ಕೂ ಭಗವಂತನೇ ಫೌಂಡರು. ಇದೆಲ್ಲರಿಗೂ ಸಾರ್ವಜನಿಕರಿಗೆ ಸೇರಬೇಕು, ಸಾರ್ವಜನಿಕರ ಜೊತೆ ಸೇರ್ಕೊಂಡು ಅವ್ರ ಮುಖಾಂತರ ಬಸವ ಮಾರ್ಗನ ನಡೆಸಬೇಕು ಅನ್ನೋ ಒಂದು ಕನಸು ಇಟ್ಕೊಂಡೇ ಬಂದಿದ್ದೀನಿ. ನಾನು ಡೇ 1ಇಂದನೂ ಇವತ್ತು ತನಕ ಹೇಳ್ತಿರೋದು, ಇದು ನಂದಲ್ಲ, ಇದು ಸಮಾಜದ್ದು. ಇದಕ್ಕೆ ಫೌಂಡರ್ ಬಂದು ಭಗವಂತ. ನಮ್ಮಂಥ ಕುಡಿಯುವಂಥ ವ್ಯಕ್ತಿಗಳಿಗೆ ಒಂದು ಸೂರನ್ನ ಕಲ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಬಸವ ಮಾರ್ಗನ ನಾನು ಸ್ಥಾಪನೆ ಮಾಡಿದ್ದೀನಿ. ಇದನ್ನೆಲ್ಲ ಕಡೆ ಮುಂದಿನ ದಿನಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ, ರಾಜ್ಯಗಳನ್ನು ನಾನು ವಿಸ್ತಾರ ಮಾಡ್ತಾ ಹೋಗ್ತೀನಿ. ಗ್ರಿಲ್ ವ್ಯವಸ್ಥೆ ಎಲ್ಲ ಕೂಡ ಆಗಿರುವಂಥದ್ದು. ಅಂದರೆ ಏನು ಸರ್, ಆಚೆ ಹೋಗಬಾರ್ದು ಅಂತಾರ ಹೇಗೆ ವ್ಯಸನಿಗಳು? ಅಲ್ಲ ಸರ್, ಭದ್ರತೆ ವ್ಯವಸ್ಥೆ. ಈಗ ಉದಾಹರಣೆಗೆ ಬಂದಂಥ ವ್ಯಕ್ತಿಗಳಿಗೆ ಭದ್ರತೆ ತುಂಬ ಮುಖ್ಯವಾಗಿರ್ತದೆ. ಆ ಭದ್ರತೆ ವ್ಯವಸ್ಥೆ ದೃಷ್ಟಿಯಿಂದ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಈಗ ಸ್ವಲ್ಪ ದಿನ ಅವ್ರಿಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇರ್ತದೆ, ಮತ್ತು ಅವ್ರಿಗೆ ಕೆಲವು ಇರೋಕ್ಕೆ ಸಾಧ್ಯ ಇರಲ್ಲ, ಮತ್ತು ತುಂಬ ಜವಾಬ್ದಾರಿ ಇರ್ತದೆ. ಇದು ಸೇರಿಸಿ ಪೇಷಂಟ್ನ ಅವ್ರು ಸೇರಿಸಿದ್ಮೇಲೆ ಅದು ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಯಾವುದೇ ವ್ಯಕ್ತಿಗೆ ಯಾವುದೇ ಥರದ ಹಾನಿ ಆಗ್ದಂಗೆ, ಯಾವುದೇ ಸಮಸ್ಯೆಗಳಾಗ್ದೇ, ಯಾವುದೇ ಥರದ್ದು ಬೇಜವಾಬ್ದಾರಿ ಕೆಲಸಗಳನ್ನ ಮಾಡ್ದೇ ಒಂದು ವ್ಯವಸ್ಥಿತವಾಗಿ ನಾವು ಇದನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್. ಕ್ಲಾಸಸ್ ನಡೆಯುವಂತಹ ಪ್ಲೇಸಸ್ ಸರ್ ಇದು? ಏನೇನು ಕ್ಲಾಸಸ್ ಆಗುತ್ತೆ ಸರ್ ಈ ಕಡೆ? ಇಲ್ಲಿ ಕುಡಿತಕ್ಕೆ ಸಂಬಂಧಪಟ್ಟಂಗೆ, ಡ್ರಗ್ಸ್ಗೆ ಸಂಬಂಧಪಟ್ಟಂಗೆ, ಗಾಂಜಾಗೆ ಸಂಬಂಧಪಟ್ಟಂಗೆ ಒಂದು ಒಟ್ಟಿಗೆ ಸಾಮೂಹಿಕವಾಗಿ ಕ್ಲಾಸ್ಗಳನ್ನ ಇಲ್ಲಿ ನಾವು ಮಾಡ್ತೀವಿ. ಕೆಲವು ಕ್ಲಾಸ್ ಮಾಡೋಕ್ಕೆ ವ್ಯಕ್ತಿಗಳು ಬಂದು ಕೌನ್ಸಿಲರ್ಗಳು ಕ್ಲಾಸ್ ಮಾಡಿದ್ರೆ, ಇನ್ನು ಕೆಲವನ್ನ ವಿಡಿಯೋ ಮುಖಾಂತರ, ಆಡಿಯೋ ಮುಖಾಂತರ ಅದನ್ನು ನಾವು ವ್ಯವಸ್ಥಿತವಾಗಿ ತೋರಿಸೋ ಥರ ಕೆಲಸಗಳು. ಪ್ರತಿನಿತ್ಯ ಕ್ಲಾಸಸ್ಗಳು ನಡೆಯುತ್ತೆ. ವಾರದಲ್ಲಿ 5 ದಿನ ಕ್ಲಾಸ್ಗಳು ನಡೀತದೆ. ಹಬ್ಬದ ದಿನ ಇರಲ್ಲ, ಶನಿವಾರ ಭಾನುವಾರ ಇರಲ್ಲ. ಅವತ್ತು ಮನೋರಂಜನಾ ಕಾರ್ಯಕ್ರಮಗಳು, ಆ ಥರ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಸರ್. ಈ ಕ್ಲಾಸಸ್ಗಳು ಅವರ ಮನಸ್ಸಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಸರ್? ಮೋಟಿವೇಶನ್ ಕ್ಲಾಸಸ್ಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ವಿಡಿಯೋಸ್ಗಳು ತೋರಿಸೋದಾಗಿರ್ಬೋದು, ತುಂಬ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತದೆ. ಯಾಕೆಂದರೆ ಸರ್, ನಮಗೆ ತುಂಬ ಅವಶ್ಯಕತೆ ಆಗಿರುವಂಥದ್ದೇ ಈ ಕುಡಿತದ ಬಗ್ಗೆ, ದುಷ್ಪರಿಣಾಮದ ಬಗ್ಗೆ ತಿಳುವಳಿಕೆ ಇದ್ರೂ ನಾವು ಕುಡಿತಾ ಇರ್ತೀವಿ. ಆ ಸಮಸ್ಯೆ ಏನಂತ ಗೊತ್ತಿದ್ರು ಕುಡಿತಾ ಇರ್ತೀವಿ. ಯಾಕೆ ಕುಡಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಪದೇ ಯಾಕೆ ಕುಡಿತೀವಿ ಅಂತ ಹೇಳೋದಂಥ ವಿಷಯಗಳು ಹೇಳ್ತೀವಿ. ಯಾಕೆ ಕುಡಿತದಿಂದ ಹೊರ ಬರೋಕ್ಕಾಗ್ತಾ ಇಲ್ಲ, ಬೇರೆಯವ್ರಿಗೂ ನಮ್ಗೆ ಏನು ವ್ಯತ್ಯಾಸ, ಮತ್ತು ಇದರಿಂದ ಯಾವ ಥರ ಹೊರ ಬರಬೇಕು, ಹೊರ ಬಂದಮೇಲೆ ಯಾವ ಥರ ಅದನ್ನ ಫಾಲೋಅಪ್ ಮಾಡಬೇಕು, ಎಲ್ಲನೂ ವಿವರಣೆ ಮಾಡಿ ಇಲ್ಲಿ ತುಂಬ ಸರ್. ಈಗ ಕುಡಿತ ಮಾಡುವಂತಹ ವ್ಯಕ್ತಿ ಒಂದು ಹಾಬಿಯಾಗಿ ಚಟ ಆಗಿ ಬದಲಾಗುತ್ತೆ ಅಂದರೆ ಏನು ಸಿಂಪ್ಟಮ್ಸ್ ಕಾಣಸಿಗುತ್ತೆ ಆತನಲ್ಲಿ ನಿಮ್ಮ ಪ್ರಕಾರ ಹೇಳೋದಾದ್ರೆ? ಸರ್, ನಿಮಗೆ ಈ ಕುಡಿತ ಅನ್ನೋದೆಲ್ಲ ಪ್ರತಿಯೊಂದು ವಿಷಯದಲ್ಲಿ ಯಾವುದು ತುಂಬ ಮನುಷ್ಯ ಅತಿಯಾಗಿ ಮಾಡ್ಕೋತಾನೆ, ಅವನ ದೇಹದಲ್ಲಿ ತುಂಬ ದೊಡ್ಡ ಮಟ್ಟದ ಬದಲಾವಣೆ ಆಗ್ತಾನೆ. ಆದರೆ ಅಮೃತನ ವಿಷಯ ಅಂತ ಈಗ ಸಿಂಪಲಾಗಿ ಸರ್, 4 ಗಂಟೆ ಎಲ್ಲೂ ಹೋಗೋದೇ ಬೇಡ. ಈಗ ನಾವೆಲ್ಲರೂ ಸಾರ್ವಜನಿಕರು ಸಾಮೂಹಿಕವಾಗಿ ಎಲ್ಲರೂ ಸ್ವೀಟ್ ತಿಂತೀವಿ. ತಿನ್ನುವಂಥ ವ್ಯಕ್ತಿಗಳಿಗೆ ಶುಗರ್ ಬಂದರೆ ಯಾವ ಥರ ಲಕ್ಷಣಗಳು ಕಾಣಿಸ್ತದೆ, ಅದೇ ರೀತಿ ಕುಡಿದಂಥ ವ್ಯಕ್ತಿಗಳು ಲಕ್ಷಣಗಳು ಕಾಣ್ತಾ ಹೋಗ್ತದೆ. ನಿದ್ದೆ ಬರದೇ ಇರೋದು, ಜಾಸ್ತಿ ಮಾತಾಡೋಂಥದ್ದು, ಕೋಪ ಮಾಡ್ಕೊಳ್ಳೋದು, ಒಬ್ಬಂಟಿ ಆಗೋದು, ತುಂಬ ಕೆಲಸದಲ್ಲಿ ಬೇಜವಾಬ್ದಾರಿ ವಹಿಸೋದು, ಮತ್ತು ಇನ್ನೊಬ್ಬರನ್ನ ದೂಷಿಸ್ತಾ ಹೋಗೋದು, ಆರೋಗ್ಯದಲ್ಲಿ ಏರುಪೇರು, 106 ಥರ ಅದು ಲಕ್ಷಣ ಕಾಣಿಸ್ತದೆ. ಆ ಲಕ್ಷಣಗಳು ಕಂಡ ತಕ್ಷಣ ಜಾಗೃತಿ ಆಗಬೇಕು. ಅಂದರೆ ದುರದೃಷ್ಟ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಬೇರೆ ಕಾಯಿಲೆ ಬಂದ ತಕ್ಷಣ ಮನುಷ್ಯ ಎಚ್ಚೆತ್ಕೊಳ್ತಾನೆ. ಆದರೆ ಕುಡ್ತ ಅನ್ನೋ ಕಾಯಿಲೆ ಬಂದಾಗ ಅವನು ಎಚ್ಚೆತ್ತುಗಳಿಗಿಂತ ಜಾಸ್ತಿ ತಿರುಗಿ ಅದರೊಳಗೇ ಬೀಳ್ತಾನೆ. ಇದಕ್ಕೆ ಚಿಕಿತ್ಸೆ ಇಲ್ದಿರೋ ಥರ ಕಾರಣವಾಗಿರೋದ್ರಿಂದ ಈ ಥರ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನೀವು ಮೊದಲೇ ಹಂತದಲ್ಲೇ ಇದನ್ನು ಗುರುತಿಸ್ಕೊಂಡು ಇದಕ್ಕೆ ನೀವು ಪರಿಹಾರನ ಕಾಣ್ತಾ ಹೋದರೆ ಎಲ್ಲರೂ ಕುಡ್ತ ಮುಕ್ತವಾದಂಥ ಜೀವನ ನಡೆಸ್ಬೋದು. ಈಗಾಗಲೇ ನೀವು ಯಾರು ಈ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಈ ಥರ ಒಂದು ಸಂಸ್ಥೆಗಳನ್ನ ನೀವು
ಕಾಂಟ್ಯಾಕ್ಟ್ ಮಾಡಿ, ಡಾಕ್ಟ್ರುಗಳನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮಲ್ಲಿರುವಂಥ ಒಂದು ಸಮಸ್ಯೆಗಳೇನು ಕುಡಿತದಿಂದ ಆಗುವಂಥ ಏನೇನು ಸಮಸ್ಯೆಗಳಿದನ್ನು ಪಟ್ಟಿ ಮಾಡಿ ಅದನ್ನು ಡಾಕ್ಟ್ರ್ ಮುಖಾಂತರ ನೀವು ಅದಕ್ಕೆ ಪರಿಹಾರ ಕಂಡುಕೊಂಡು ಹಲ್ಲಾಗಿಲ್ಲ ಅಂತ ಹೇಳಿದ್ರು ರಿಹಾಬಿಲಿಟೇಷನ್ ಮುಖಾಂತರ ಇಲ್ಲ ಕಾರ್ಯಕ್ರಮದ ಮುಖಾಂತರ ನೀವು ಖಂಡಿತವಾಗ್ಲೂ ಪರಿಹಾರನ ಕಂಡುಕೊಳ್ಬೋದು. ಯಾವುದೇ ಥರದ್ದು ಸಮಸ್ಯೆಗಳಾಗಲ್ಲ ಖಂಡಿತವಾಗ್ಲೂ. ಈಗಾಗಲೇ ಲಕ್ಷಾಂತರ ಜನ ಕುಡಿತ ಮುಕ್ತವಾದ ಜೀವನ ನಡೆಸ್ತಾ ಇದ್ದಾರೆ. ಈಗ ನೀವು ಈ ಕ್ಷಣದಲ್ಲೇ ಪ್ರಯತ್ನ ಪಟ್ಟರೆ ನೀವು ಕುಡಿತ ಮುಕ್ತವಾದ ಜೀವನನ ನಡೆಸ್ಬೋದು. ನಾಳೆ ದಿನ ಒಳ್ಳೆ ಜೀವನ ಆರಂಭ ಮಾಡ್ಬೋದು. ಈ ಕ್ಷಣದಿಂದನೇ ಮಾಡ್ಬೋದು, ಈ ಕ್ಷಣದಿಂದನೇ ಮಾಡ್ಬೋದು. ಸರ್, ಈಗ ನಾವು ಕಿಚನ್ಗೆ ಹೋಗೋಣ. ಕಿಚನಲ್ಲಿ ಯಾವ ರೀತಿಯಾಗಿ ಸೌಲಭ್ಯ ಇದೆ, ಹಾಗೇನೆ ಊಟ ಅಂದ್ರೆ ಶಿಬಿರಾರ್ಥಿಗಳಿಗೆ ಬೆಳಗ್ಗೆಯಿಂದ ತುಂಬಾ ಅದ್ಭುತವಾಗಿರ್ತದೆ. ಮಾತಾಡೋಣ ಸರ್ ಮುಂದೆ. ಸರ್, ಎಲ್ಲೂ ಕೂಡ ಹೈಜಿನಿಕ್ ಮತ್ತು ಭದ್ರತೆಗೆ ಮಾತಾಡೋಗೆ ಇಲ್ಲ ಅನ್ಸುತ್ತೆ. ಎಲ್ಲವೂ ಕೂಡ ವ್ಯವಸ್ಥಿತವಾಗಿದೆ. ಇದು ICU ಸರ್. ಸೊ ಇಲ್ಲಿ ಪೇಷಂಟ್ ಫಸ್ಟ್ ಸ್ಟೇಜಲ್ಲಿ ಇಲ್ಲಿ ಅಡ್ಮಿಟ್ ಆಗಿರ್ತಾರೆ ಸರ್. ಅದರ ಅವಶ್ಯಕತೆ ಇದ್ದವ್ರು ಇಲ್ಲ, ಅವಶ್ಯಕತೆ ಇದ್ದವ್ರು ಮಾತ್ರ ಇಲ್ಲಿ ICU ನಾವು ಮಾಡ್ಕೊಂಡಿದ್ವಿ. ಓಕೆ. ಇದ್ರೊಳಗಡೆ ಯಾರನ್ನೂ ಎಂಟ್ರಿ ಮಾಡಲ್ಲ. ಓಕೆ. ಇಲ್ಲಿ ಯಾರು ಬೇಕು ಅದಕ್ಕೆ. ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಗಳು ನಡೆಯುತ್ತೆ ಸರ್ ICUನಲ್ಲಿ? ಈಗ ಸಾಮಾನ್ಯವಾಗಿ ಬೇರೆ ಹಾಸ್ಪಿಟಲ್ ICU ಅಂದರೆ ಬೇರೆ ರೀತಿ ಪ್ರೋಸೆಸ್ ಇರುತ್ತೆ. ಅಂದರೆ ಇಲ್ಲಿ ರಿಯಾಬ್ ICU ಅಂತಂದರೆ ಏನು ಸರ್, ಇಲ್ಲೇ ನಡೆಯುತ್ತೆ ಸರ್? ಇದು ರಿಯಾಬ್ಗೆ ಸಂಬಂಧಪಟ್ಟ ವಿಡ್ರಾಲ್ಗೆ ಹೋಗಿರೋಂಥ ವ್ಯಕ್ತಿಗಳು ಮತ್ತು ಬೇರೆ ಸಣ್ಣ ಪುಟ್ಟ ಯಾವ್ದಾದ್ರು ಸಮಸ್ಯೆಗಳಿದ್ದರೆ ಅದಕ್ಕೆ ಡಾಕ್ಟ್ರು ಪ್ರೋಟೋಕಾಲ್ ಏನಿದೆ ಅವ್ರ ಮುಖಾಂತರ ಇಲ್ಲಿ ವ್ಯವಸ್ಥಿತವಾಗಿ ಸಿಬ್ಬಂದಿಗಳನ್ನ ಇಟ್ಕೊಂಡು ನಾವು ಇಲ್ಲಿ ಕೆಲಸಗಳನ್ನ ನಾವು ಮಾಡ್ತೀವಿ. ಹಾಗೆಯೇ ಮನೆಯವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸರ್. ಈ ಒಂದು ಮನೆಯವರ ಪಾತ್ರ ಅಂದರೆ ಇಲ್ಲಿ ಅವರು ವ್ಯಸನಿಗಳ ಜೊತೆ ಮನೆಯವರು ಕೂಡ ಇಲ್ಲಿ ಇರ್ತಾರೆ ಅಂತಂದರೆ ಅವರ ಪಾತ್ರ ಯಾವ ರೀತಿ ಇರುತ್ತೆ ಸರ್? ಅಂದರೆ ಸರ್, ನಾವು ಕುಡಿಯುವಂಥ ಸಂದರ್ಭದಲ್ಲಿ ಕುಟುಂಬದಿಂದ ದೂರ ಆಗಿರ್ತೀವಿ ಮತ್ತು ನಾವು ಇಲ್ಲಿ ಬಂದಾಗ ಒಂಟಿತನ ಕಾಡ್ತಾ ಇರ್ತದೆ. ಅವಾಗ ಮನೆಯವರ ಒಂದು ಸಹಾಯ ಸಹಕಾರ ಸಿಕ್ಕರೆ ಬದಲಾವಣೆ ಆಗೋಕ್ಕೆ ದೊಡ್ಡ ಮಟ್ಟದಲ್ಲಿ ಶಕ್ತಿ ಸಿಗ್ತದೆ. ಕೆಲವ್ರು ಮನೆಯವರು ಅದಕ್ಕೆ ಒಪ್ಕೊಳ್ತಾರೆ, ಇನ್ನಿಲ್ಲ ಅಂತ ಕೆಲವ್ರ ಮನೆಯವರು ಇರಲ್ಲ. ಅದೇನು ಬೇಕು ವ್ಯವಸ್ಥಿತ ನಾವು ಮಾಡ್ಕೊಡ್ತೀವಿ ಸರ್. ಇಲ್ಲಿ ಪೇಷಂಟ್ ಅಡ್ಮಿಷನ್ ಆಗಿ ಡಿಸ್ಚಾರ್ಜ್ ಆದಮೇಲೆ ವಾಟ್ ನೆಕ್ಸ್ಟ್? ಅವನ ಒಂದು ದಿನಚರಿ ಮನೆಗೆ ಹೋದ್ಮೇಲೆ ಯಾವ ರೀತಿ ಇರುತ್ತೆ, ಹೇಗಿರಬೇಕು ಸರ್? ಇಲ್ಲಿ ಚಿಕಿತ್ಸೆ ಆದ ನಂತರದಲ್ಲಿ ಹೊರಗಡೆ ಹೋದ್ಮೇಲೆ ಅವರು ನಾವು ಕೊಡುವಂಥ ಪ್ರೋಟೋಕಾಲ್ನ ಫಾಲೋ ಮಾಡಬೇಕು. ಆ ಪ್ರೋಟೋಕಾಲ್ ತುಂಬ ಅದ್ಭುತವಾಗಿರ್ತದೆ. ಬೆಳಗ್ಗೆಯಿಂದ ಸಂಜೆ ತನಕ ಆ ಪ್ರೋಟೋಕಾಲ್ನ ಅವರು ಫಾಲೋ ಮಾಡಬೇಕು. ಉದಾಹರಣೆಗೆ ಬೆಳಗ್ಗೆ ಹೇಳೋದ್ರಿಂದ ವ್ಯಾಯಾಮ ಮಾಡೋದು, ಧ್ಯಾನ ಮಾಡೋಂಥದ್ದು, ಕರೆಕ್ಟ್ ಟೈಮ್ಗೆ ಊಟದ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋವಂಥದ್ದು, ಮತ್ತು ಒಂದು ಒಳ್ಳೆಯ ಪರಿಸರದಲ್ಲಿರುವಂಥದ್ದು, ಒಳ್ಳೆಯ ವ್ಯಕ್ತಿಗಳ ಜೊತೆ ಸೇರುವಂಥದ್ದು, ಮತ್ತು ಯಾವುದೇ ಒಂದು ಕುಡಿತದಿಂದ ದೂರ ಇರೋಕ್ಕೆ ಏನೇನು ಬೇಕು ವ್ಯವಸ್ಥಿತವಾಗಿ ಅವರೇ ಒಂದು ಪ್ರೋಟೋಕಾಲ್ಗಳನ್ನ ಮಾಡಿಕೊಂಡು ಹೋದರೆ ಖಂಡಿತವಾಗ್ಲೂ ಅವರು. ಆ ಪ್ರೋಟೋಕಾಲ್ ಏನೇನು ಇರುತ್ತೆ ಸರ್? ಫೈಲ್ ಕೊಡ್ತೀರಾ, ಚಾರ್ಟ್ ಕೊಡ್ತೀರಾ, ಹೇಗಿರುತ್ತೆ ಸರ್ ನಿಮ್ಮಲ್ಲಿ? ಸರ್, ಅದಕ್ಕೆ ವ್ಯವಸ್ಥಿತವಾಗಿ ನಾವು ಒಂದು ಚಾರ್ಟ್ ಕೊಡ್ತೀವಿ. ಆ ಚಾರ್ಟನ್ನ ಅವರು ತಗೋಬೋದು. ಅಲ್ಲಿ ಉದಾಹರಣೆಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ರೀತಿ ಇರಬೇಕು, ಮತ್ತು ಎಲ್ಲೆಲ್ಲಿ ಆನ್ಲೈನ್ ಮೀಟಿಂಗ್ಸ್ ನಡೀತಿದೆ, ಫಿಸಿಕಲ್ ಮೀಟಿಂಗ್ ಯಾವ ಥರ ನಡೀತಿದೆ, ಮತ್ತು ಅವ್ನು ಯಾವ ಥರ ದಿನಚರಿ ಇಟ್ಕೋಬೇಕು ಅಂತ ನಾವೇ ವ್ಯವಸ್ಥಿತವಾಗಿ ಒಂದು ಚಾರ್ಟ್ ಕೊಡ್ತೀವಿ ಸರ್. ಆ ಚಾರ್ಟ್ನ ಅವ್ರು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿದೆ. ಫುಡ್ ಬಗ್ಗೆ ಮಾತಾಡಲೇಬೇಕು ಸರ್. ಫುಡ್ ಯಾವ ರೀತಿ ಕೊಡ್ತೀರಾ ಬಸವ ಮಾರ್ಗದಲ್ಲಿ ವ್ಯಸನಿಗಳಿಗೆ ಅಂತ? ಫುಡ್ಡು ಟ್ರೀಟ್ಮೆಂಟ್ ಯಾವ ಥರ ಕೊಡ್ತೀವಿ ಅದೇ ಥರದ ಫುಡ್ಡು ಕೊಡ್ತೀವಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏನೇನು ಬೇಕು ಅದನ್ನೆಲ್ಲ ನಾವು ಅವ್ರಿಗೆ ಕೊಡ್ತಾ ಹೋಗ್ತೀವಿ. ನಾನು ಹೇಳೋಕ್ಕಿಂತ ನೀವೇ ಅದನ್ನು ಕಿಚನ್ ನೋಡ್ಬೋದು. ಎಸ್ ಸರ್, ಖಂಡಿತ. ಇದು ಬಂದು ನಮ್ಮದು ಕಿಚನ್. ಓಕೆ. ಇದು ತರಕಾರಿ ಕಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀವಿ. ಓಕೆ. ಇಲ್ಲಿ ಇದನ್ನ ಮಾಮೂಲಿ ಇಲ್ಲಿ ವಸ್ತುಗಳನ್ನ ಇಟ್ಕೊಳ್ಬೇಕು. ಓಕೆ, ಎಕ್ವಿಪ್ಮೆಂಟ್ಸ್ ಇಟ್ಕೊಳ್ಳೋಕ್ಕೆ. ಇದು ಓಕೆ, ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ದೋಸೆಗೆ. ಇದಾದ ನಂತರ ಇಲ್ಲಿ ಸಂಬಂಧಪಟ್ಟಂಗೆ ಯಾವ ಥರ ಅಡುಗೆಗಳು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ಕೊಂಡಿದ್ದೀವಿ. ಇವತ್ತು ಹಬ್ಬ ಇರೋದ್ರಿಂದ ವಿಶೇಷವಾಗಿ ಬಾತುನ ವ್ಯವಸ್ಥೆ, ಓಕೆ, ಮತ್ತು ಬಜ್ಜಿ, ಮತ್ತು ಸ್ವೀಟ್ಸು, ಮತ್ತು ರೈಸು, ವ್ಯವಸ್ಥೆಗಳು ಮಾಡ್ಬೋದು. ಅಂದರೆ ನಮ್ಮಲ್ಲಿ ಒಂದೊಂದು ದಿನ ಒಂದೊಂದು ಥರ ವೆರೈಟಿ ಇರ್ತದೆ. ಇವು ನಮ್ಮ ಹೆಡ್ ಕುಕ್ ರಾಜು ಅಂತ. ಓಕೆ. ಹೆಡ್ ಕುಕ್ ತುಂಬ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಅಡುಗೆಗಳ ಸಾವಿರಾರು ಜನಕ್ಕೆ ಮಾಡಿ ಒಳ್ಳೆ ಊಟಗಳನ್ನ ಬಡಿಸ್ತಿದ್ರು. ಇವಾಗ ನಮ್ಮ ಸಂಸ್ಥೆಯಲ್ಲಿ ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ತುಂಬ ರುಚಿಯಾಗಿ ಶುಚಿಯಾಗಿ ನೀವೇ ನೋಡ್ತಾ ಇದ್ರಲ್ಲ, ಇವತ್ತು ವೆಜಿಟೇಬಲ್ ಕ್ಯಾಪ್ಸಿಕಮ್ ಪಲಾವ್ ಮಾಡಿದ್ದಾರೆ, ಅದು ಬಜ್ಜಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದೆಲ್ಲ ವ್ಯವಸ್ಥಿತವಾಗಿ ನಾವು ಇದು ಮಾಡ್ತೀವಿ. ಡೈಲಿ ಒಂದೊಂಥರ ಒಂದು ವೆರೈಟಿ ಆಗಿರುವಂಥ ತಿಂಡಿ ಇರ್ತದೆ. ಅದಾದಮೇಲೆ ಮಧ್ಯಾಹ್ನ 11 ಗಂಟೆಗೆ ಒಂದು ಕಾಫಿ ಇರ್ತದೆ. ಅದಾದ ನಂತರದಲ್ಲಿ ಊಟಕ್ಕೆ ಮುದ್ದೆ, ಚಪಾತಿ, ಪಲ್ಯ, ಸಾಂಬಾರು ಜೊತೆಗೆ ಮಜ್ಜಿಗೆ ವ್ಯವಸ್ಥೆ ಇರ್ತದೆ. ಮಧ್ಯಾಹ್ನ ತಿರ್ಗಾ ಸಂಜೆ ಮೇಲೆ ಸ್ನ್ಯಾಕ್ಸ್ ಮತ್ತು ಕಾಫಿ ಟೀ ವ್ಯವಸ್ಥೆ ಇರ್ತದೆ. ಸಂಜೆ ಊಟಕ್ಕೆ ಕಂಪಲ್ಸರಿ ಚಪಾತಿ, ಮುದ್ದೆ, ರೈಸು, ಪಲ್ಯ, ಮೊಸರು, ಮಜ್ಜಿಗೆ, ಮತ್ತು ಅದಕ್ಕೆ ಏನೇನು ಬೇಕು VIP ಗಳಿಗೆ ಬೇಕಾಗಿರೋಂಥ ಏನೇನು ಊಟದ ವ್ಯವಸ್ಥೆ ಬೇಕು
ಸಂಪೂರ್ಣ ಎಲ್ಲ ವ್ಯವಸ್ಥಿತ. ಸರ್, ಈಗ ಊಟ ಅಂತಂದರೆ ಎಲ್ರಿಗೂ ಕಾಮನ್ ಫುಡ್ಡಾ ಅಥವಾ ಅವರ ಒಂದು ದೇಹ ಸ್ಥಿತಿಗೆ ಅನುಗುಣವಾಗಿ ಫುಡ್ಗಳನ್ನು ಕೊಡ್ತೀರಾ? ಡಯಟ್ ಚಾರ್ಟ್ ಬಗ್ಗೆ ಅಂದರೆ ಇಲ್ಲಿ 2-3 ಥರ ಫುಡ್ಗಳನ್ನ ರೆಡಿ ಮಾಡ್ತೀವಿ. ಶುಗರ್ಗೆ ಜಾಂಡಿಸ್ ಅವ್ರಿಗೆ ಬೇರೆ, ಬಿ ಪಿ ಇರೋರಿಗೇನೆ ಬೇರೆ. ಶುಗರ್ ಜಾಂಡಿಸ್ ಇದ್ದರೆ ಯಾವ ರೀತಿ ಫುಡ್ಗಳು? ಅದೇ ಡಾಕ್ಟ್ರಿಗೆ ಪ್ರಾಡಕ್ಟ್ಗಳು ಕೊಟ್ಟಿರ್ತಾರೆ ಸರ್. ಈಗ ಉದಾಹರಣೆ ಶುಗರ್ ಅವ್ರಿಗೆ ರೈಸು ಬಾಲ್ಡ್ ರೈಸ್ ಕೊಡ್ತೀವಿ, ಮತ್ತು ಅವ್ರಿಗೆ ಚಪಾತಿ ವ್ಯವಸ್ಥೆಗಳನ್ನ ನಾವು ಮಾಡಿಕೊಡ್ತೀವಿ. ಜಾಂಡೀಸ್ ಅವ್ರಿಗೆ ಸಪ್ಪೆ ಊಟದ ವ್ಯವಸ್ಥೆಗಳು, ಕಬ್ಬಿನ ಜ್ಯೂಸು ಮತ್ತು ಹಣ್ಣುಗಳ ವ್ಯವಸ್ಥೆಗಳನ್ನ ನಾವು ಮಾಡಿಕೊಡ್ತೀವಿ. ಮತ್ತು ಬೇರೆ ಯಾವ ಥರ ಅವ್ರ ಆರೋಗ್ಯ ಸ್ಥಿತಿ ಮೇಲೆ ಯಾವ ಥರ ಡಾಕ್ಟ್ರು ಯಾವ ಪ್ರೋಟೋಕಾಲ್ ಕೊಟ್ಟಿರ್ತಾರೆ ಅದು ಒಂದು ಊಟ ಒಂದು ಕಡೆ ಇರ್ತದೆ, ಮತ್ತು ಸಾಮೂಹಿಕವಾದ ಊಟದ ವ್ಯವಸ್ಥೆಗಳೇ ಬೇರೆ ಇರ್ತದೆ. ವೆಜ್ಜೇ ಬೇರೆ, ನಾನ್ ವೆಜ್ಜೇ ಬೇರೆ, ಆ ಥರದ್ದು. ವೆಜ್ಜೇ ಬೇರೆ, ನಾನ್ ವೆಜ್ಜೇ ಬೇರೆ. ವೆಜ್ ಊಟ ವೆಜ್ ಇರ್ತದೆ, ನಾನ್ ವೆಜ್ ಊಟದವ್ರಿಗೆ ನಾನ್ ವೆಜ್ ಬೇರೆ ಇರ್ತದೆ. ವ್ಯವಸ್ಥಿತ. ಇನ್ನು VVIPsಗಳು ಬಂದರೆ ಇಲ್ಲಿ ಅಡ್ಮಿಷನ್ ಆದರೆ ಅವ್ರಿಗೆ ಊಟದ ಅದೇ ಅವರ ಅನುಗುಣವಾಗಿ ಅವ್ರಿಗೆ ಯಾವ ಥರ ಅನುಗುಣ ಬೇಕೋ ಆ ರೀತಿ ವ್ಯವಸ್ಥಿತವಾಗಿ 2 ಊಟದ ವ್ಯವಸ್ಥೆ ಇರ್ತದೆ. ನಾರ್ಮಲ್ ಊಟದ ವ್ಯವಸ್ಥೆನೇ ಬೇರೆ ಇರ್ತದೆ, VIP ಊಟದ ವ್ಯವಸ್ಥೆಗಳೇ ಬೇರೆ ಇರ್ತದೆ. ಇನ್ನು ಬೆಳಗ್ಗೆ ಟಿಫನ್ ಮೆನ್ಯೂ ಯಾರು ಸೆಲೆಕ್ಟ್ ಮಾಡ್ತಾರೆ ಸರ್? ವ್ಯಸನಿಗಳೇ ಮಾಡ್ತಾರಾ ಅಥವಾ ಯಾರು? ಇಲ್ಲ, ನಾವು ಒಂದು ತಿಂಗಳಾಗಂಥ ಮೆನ್ಯೂನ ನಾವು ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. ಪ್ರತಿ ಒಂದು ವರ್ಷದ ಮೆನ್ಯೂನೇ ನಮ್ಮ ಹತ್ರ ರೆಡಿ ಇರ್ತದೆ. ಅದೇ ರೀತಿ ವ್ಯವಸ್ಥಿತವಾಗಿ ನಾವು ಮಾಡಿಕೊಟ್ಟಿರ್ತೀವಿ, ಅದನ್ನು ಮಾಡ್ಕೊಂಡು ಹೋಗ್ತೇವೆ. ಈ ಒಂದು ಕಿಚನಲ್ಲಿ ಎಷ್ಟು ಮೆಂಬರ್ಸ್ ವರ್ಕ್ ಮಾಡ್ತಾರೆ ಸರ್? ಇಲ್ಲಿ 2 ಭಟ್ರು ಇದ್ದಾರೆ, ಒಬ್ಬರು ಸ್ಪೀಡ್ ಭಟ್ರು ಇದ್ದಾರೆ, ಅದಾದ ನಂತರದಲ್ಲಿ ಹೆಲ್ಪರ್ಸ್ಗಳಿದ್ದಾರೆ, ಮತ್ತು ಪಾತ್ರೆ ತೊಳೆಯೋದು ಬೇರೆ ವಿಭಾಗ ಇದೆ. ಸರಿಸುಮಾರು ಒಂದು 7 ಜನ ತನಕ ಕೆಲಸ ನಿರ್ವಹಣೆ ಮಾಡ್ತೀವಿ. ಇದು ಯಾವುದೇ ರೀತಿಯ ಒಂದು ರಿಯಾಬ್ ಕಿಚನ್ ರೀತಿ ಕಾಣಿಸೋದೇ ಇಲ್ಲ ನಮಗೆ. ಅದು ಒಂದು 5 ಸ್ಟಾರ್ ಹೋಟೆಲ್ ಕಿಚನ್ ರೀತಿಯಲ್ಲಿ ಕಾಣಸಿಗುತ್ತೆ. ಸೊ ಈ ದಿನಸಿಗಳನ್ನೆಲ್ಲ ಎಲ್ಲಿಂದ ಇದು ಮಾಡ್ತೀರಾ ಸರ್? ರೇಷನ್ಸ್ಗಳನ್ನೆಲ್ಲ ನಾವು ದಿನಸಿನ ಆಶೀರ್ವಾದ ಗ್ರಾಹಕರಿಂದ ತರಿಸ್ತೀವಿ. ಎಲ್ಲ ಬ್ರ್ಯಾಂಡೆಡ್ ಐಟಮ್, ಎಲ್ಲ ಬ್ರ್ಯಾಂಡೆಡ್. ಪ್ರತಿಯೊಂದು ವ್ಯವಸ್ಥೆಗಳನ್ನ ಅವರಿಗೆ ನಾವು ವಹಿಸಿರ್ತೀವಿ. ಓಕೆ, ಅವರು ನಮ್ಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದನ್ನು ಅಂದರೆ ಇಷ್ಟೆಲ್ಲ ದೊಡ್ಡದಾಗಿ ನಡೆಸಬೇಕು ಅಂತ ಹೇಳಿದ್ರೆ ನಮಗೆ ಮೊದಲದಾಗಿ ಕ್ವಾಲಿಟಿ ಇರುವಂಥ ಒಂದು ರೇಷನ್ಗಳ ಅವಶ್ಯಕತೆ ಇದೆ. ಅದಕ್ಕೆ ಪ್ರತಿಯೊಂದು ಕ್ವಾಲಿಟಿನೇ ನಾವು ಇಲ್ಲಿ ಉಪಯೋಗಿಸ್ತೀವಿ. ಎಲ್ಲ ಆಶೀರ್ವಾದ ಗ್ರಾಹಕರಿಂದ ಪ್ರತಿ ತಿಂಗಳು ಅವರಿಂದ ತಂದಿಲ್ಲಿ ಕೊಡ್ತೀವಿ, ಕ್ವಾಲಿಟಿ ಕೊಡ್ತಾರೆ. ಓಕೆ ಓಕೆ. ಇನ್ನು ಫೀಡ್ಬ್ಯಾಕ್ ಬಗ್ಗೆ ಮಾತನಾಡೋದಾದ್ರೆ ಸರ್, ಇಲ್ಲಿಂದ ಡಿಸ್ಚಾರ್ಜ್ ಆಗಿರುವಂತಹ ಪೇರೆಂಟ್ಸ್ಗಳು ಫೀಡ್ಬ್ಯಾಕ್ ಯಾವ ರೀತಿ ಕೊಡ್ತಾರೆ? ಫುಡ್ಗಾಗಿರ್ಬೋದು, ಹೈಜೆನಿಕ್ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ಸ್ಟಾಫ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ನೀವು ಚರೀಶ್ ಮಾಡ್ಕೊಳೋದಾದರೆ ಏನನ್ಸುತ್ತೆ ಸರ್? ಸರ್, ಇಲ್ಲಿ ಫಸ್ಟು ಬಸವ ಮಾರ್ಗ ಅಂತ ಬಂದ ತಕ್ಷಣ ಹೇಳೋದೇ ಫುಡ್ಡು, ಅದಾದಮೇಲೆ ಸ್ವಚ್ಛತೆ, ಅದಾದಮೇಲೆ ಪ್ರೀತಿ. ಪ್ರತಿಯೊಂದನ್ನು ನಾವು ಈ ಕ್ಯಾಮ್ರಾ ಮುಂದೆ ಹೆಂಗಿದೆ ಅದೇ ರಿಯಾಲಿಟಿಲೂ ಅದೇ ಥರ ನಡ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಇವತ್ತು ಒಂದು ಸಂಸ್ಥೆ 4 ಸಂಸ್ಥೆ ಆಗಿರೋದು. ಮತ್ತು ಒಬ್ಬರಿಂದ ಶುರುವಾದವರು ಇವತ್ತು 100 ಜನಕ್ಕೆ ಇದು ಒಂದು ಚಿಕಿತ್ಸೆನ ಕೊಡ್ತಾ ಬಂದಿದೆ. ಮುಂದೆ 1000 ಜನಕ್ಕೆ ಈ ಥರ ಸಮಸ್ಯೆಗಳು ಬಳಲ್ತಿದ್ದವ್ರಿಗೆ ಚಿಕಿತ್ಸೆನ ಕೊಟ್ಟು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಬಸವ ಮಾರ್ಗ ಆಗ್ತದೆ. ಓಕೆ 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 ಸರ್, ಈಗ ನಾನೇ ಆ್ಯಕ್ಚುಲಿ ಹಬ್ಬ ಇರೋದ್ರಿಂದ ನಂಜುಮಳಿಗೆ ಹತ್ರ ಹೋಗ್ತಾ ಇದೆ. ಸೊ ಅಲ್ಲಿ ಕಾಲಿಲ್ದಿರೋ ವ್ಯಕ್ತಿ ಗಾಡಿಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ರು 3 ವೀಲ್ನಲ್ಲಿ. ಅವ್ರದ್ದು ಏನೋ ಬಾಳೆಕಂದ್ ಕೆಳಗೆ ಬಿದ್ದೋಯ್ತು. ಆಯಪ್ಪ ಮತ್ತೆ ಬರ್ಲಿಕ್ಕೆ ಆಗಲ್ಲ. ನಾನು ಬಾಳೆಕಂದ್ ಎತ್ಕೊಟ್ಟೆ, ಥ್ಯಾಂಕ್ ಯು ಹರಿಸಿದ್ರು. ಸೊ ನನಗೆ ರಾತ್ರಿ ಬೆಳಗಾಗೋ ತನಕನೂ ಕೂಡ ಅವ್ರು ಹರಿಸಿರೋದೇ ತಲೆ ಗುನುಗ್ತಾ ಇರುತ್ತೆ. ಓಕೆ, ಒಳ್ಳೆ ಕೆಲಸ ಮಾಡಿದೆ ನಾನು ಅನ್ನೋ ರೀತಿಯಲ್ಲಿ ಭಾವನೆ ಮೂಡ್ತಾ ಇರುತ್ತೆ. ಸೊ ನೀವು 1000 ಜನಕ್ಕೆ ಬಾಳಲ್ಲಿ ಬೆಳಕಾಗಿದ್ದೀರಾ. ಸೊ ನಿಮಗೆ ಯಾವ ರೀತಿ ಒಂದು ಭಾವನೆ ಮೂಡುತ್ತೆ ಸರ್? ಒಂದು ಸಾರ್ಥಕತೆ ಭಾವನೆ ನಿಮ್ಗೆ ಯಾವ ರೀತಿ ಕಾಡುತ್ತೆ ಪ್ರತಿನಿತ್ಯ ನಿಮಗೆ ಅಂತ? ಅದೇ ನೀವು ಹೇಳಿದ್ರಲ್ಲ ಸರ್, ಯಾರೊಬ್ಬರು ಆ ಥರ ಒಂದು ವ್ಯಕ್ತಿಗೆ ಕೈಲಾಗಿ ಪ್ರಾಬ್ಲಮ್ಸಲ್ಲಿ ಇದ್ದವರಂಥ ವ್ಯಕ್ತಿಗೆ ಒಂದು ಸಹಾಯನ ಮಾಡಿದ್ರಿ, ಅದರಿಂದ ಅವ್ರು ನಿಮ್ಮನ್ನ ಬ್ಲೆಸ್ ಮಾಡಿದ್ರು, ಅದರಿಂದ ನಿಮಗೆ ತುಂಬ ಸಂತೋಷ ಆಯಿತು. ರಾತ್ರಿ ಎಲ್ಲ ನಿಮಗೆ ಅದು ಮನಸ್ಸಲ್ಲೇ ಉಳೀತು ಅಂತ. ಅದೇ ರೀತಿ ಇವತ್ತು ನಾನು ಸಹಾಯನ ಅವ್ರಿಗೆ ಮಾಡಿಲ್ಲ, ಅವ್ರು ನನಗೆ ಮಾಡಿದ್ದಾರೆ. ನಾನು ಕುಡಿತದಿಂದ ದೂರ ಆಗೋಕ್ಕೆ, ಒಳ್ಳೆಯ ಜೀವನ ಮಾಡೋಕ್ಕೆ ನನಗೆ ಅಮ್ಲು ರೋಗಿ ದೇವರು ನನಗೆ ಸಹಾಯ ಮಾಡಿದರೆ, ನೀವೆಂಗೆ ಅವ್ರು ನಿಮಗೆ ಕೃತಜ್ಞತೆ ಸಲ್ಲಿಸ್ತಾರೋ, ನಾನು ನನ್ನ ಜೀವನ ಸರಿ ಮಾಡೋಂಥ ಪ್ರತಿಯೊಬ್ಬ ಅಮ್ಲು ರೋಗಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅಂದರೆ ಸಮಾಜ ಬೇರೆಲ್ಲ ನೀವೆಲ್ಲ ಏನು ಅಂದ್ಕೊಂಡಿದ್ದೀರ ಅಂತ ಹೇಳಿದ್ರೆ, ನಾನೇನೋ ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ನಾನೇನೋ ಒಂದು ಸಮಾಜಕ್ಕೆ ಸೇವೆನ ಮಾಡ್ತೀನಿ. ಇಲ್ಲ, ನನಗೆ ಒಳ್ಳೇದು ಮಾಡ್ತಿರೋದು ಅಮ್ಲು ರೋಗಿ. ನನಗೆ, ನನ್ನ ಕುಟುಂಬಕ್ಕೆ, ಸಮಾಜದಲ್ಲಿ ನಂಗೊಂದು ಒಳ್ಳೆ ಸ್ಥಾನ, ಒಂದು ಒಳ್ಳೆ ಗೌರವ, ಒಂದು ಕುಡಿತ ಮುಕ್ತವಾದ ಜೀವನ, ಶಾಂತಿ, ನೆಮ್ಮದಿ ನನಗೆ ಅವ್ನು ಮಾಡಿದ್ರೆ ನಾನು ಅವನಿಗೆ ಕೃತಜ್ಞತೆನ ಯಾವಾಗಲೂ ನಾನು ಅವ್ರಿಗೆ ಸಲ್ಲಿಸ್ತೀನಿ. ಎಷ್ಟು ನೋಡಿದ್ರಲ್ಲ, ತುಂಬಿದ ಕೊಡ ತುಳುಕಲ್ಲ ಅಂತ ಒಂದು ಮಾತಿದೆ. ಅದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತಂದರೆ ನಮ್ಮ ಬಸವರಾಜು. ಇಷ್ಟೆಲ್ಲ ಸಹಾಯ ಮಾಡಿದ್ರು ಕೂಡ ನಾನೇನು ಮಾಡಿಲ್ಲ, ಎಲ್ಲ ಭಗವಂತ, ಅಮೂಲ್ಯ ರೋಗಿಗಳದ್ದೇ ಎಲ್ಲವೂ ಕೂಡ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಸರ್, ಭದ್ರತೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ CC ಕ್ಯಾಮ್ರಾ ವ್ಯವಸ್ಥೆ ಎಲ್ಲ ರೂಮ್ನಲ್ಲೂ ಕೂಡ ಕ್ಯಾಮ್ರಾ ಇದೆ. ಸೊ ಸೆಕ್ಯೂರಿಟಿ ಬಗ್ಗೆ ಮಾತನಾಡೋದು ಸರ್ ನೀವು? ಭದ್ರತೆ ವ್ಯವಸ್ಥೆಗೆ ನಾವು ಎಲ್ಲ ಕಡೆ ಪ್ರತಿಯೊಂದು ಕಡೆ CC ಕ್ಯಾಮ್ರಾನ ಅಳವಡಿಸಿದ್ದೀವಿ. ಕೆಲವೊಂದು ಜಾಗದಲ್ಲಿ ಬಿಟ್ಟು
ಕೆಲವೊಂದು ಜಾಗದಲ್ಲಿ ಬಿಟ್ಟು ಇನ್ನೆಲ್ಲ ಕಡೆ CC ಕ್ಯಾಮ್ರಾಗಳನ್ನ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನಾವು ಇಲ್ಲಿ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಸುತ್ತ ಒಬ್ಬ ಪೇಷಂಟ್ ಇಲ್ಲ ಬಂದ ಮೇಲೆ ಅದು ಯಾವುದೇ ಥರದಲ್ಲೂ ಹೊರಗಡೆ ಹೋಗದೇ ಇರೋ ಥರದಲ್ಲಿ ಮತ್ತು ಹೊರಗಡೆಯಿಂದ ಯಾವುದೇ ಥರದ ಹಾನಿ ಆಗದಿರೋ ಥರ ಪ್ರತಿಯೊಂದು ವ್ಯವಸ್ಥೆ, ಒಂದು ಮೊದಲನೇದಾಗಿ CC ಕ್ಯಾಮ್ರಾಗಳ ಕಣ್ಗಾವಲು, ಎರಡನೇದು ಸೆಕ್ಯೂರಿಟಿಗಳ ಒಂದು ಕಣ್ಗಾವಲು, ಜೊತೆಗೆ ಸಂಸ್ಥೆಯಲ್ಲಿರುವಂಥ ಪ್ರತಿಯೊಬ್ಬರು ಯಾರ್ಯಾರು ಇಲ್ಲಿ ಕಾರ್ಯನಿರ್ವಹಿಸ್ತಿದ್ವಿ ಎಲ್ಲ ವ್ಯವಸ್ಥಿತವಾಗಿ ನಾವು ಅವ್ರಿಗೆ ಮಾಡ್ಕೊಂಡಿದ್ದೀವಿ. ಎಸ್ ಸರ್. ಸರ್, ಈಗ ನಿಮ್ಮ ಒಂದು ಜರ್ನಿ ನೋಡೋದಾದರೆ 5 ರಿಂದ 6 ವರ್ಷ ಬಸವ ಮಾರ್ಗ ಜರ್ನಿ ನೋಡೋದಾದರೆ ಯಾವ ಪೇಷಂಟ್ಗಳು ನಿಮಗೆ ಮರಿಲಿಕ್ಕೆ ಆಗದ ರೀತಿಯಲ್ಲಿ ಪೇಷಂಟ್ಗಳಾಗಿ ಬದಲಾಗಿದ್ದಾರೆ, ಯಾವಾಗಲೂ ಕೂಡ ಅವರು ಮಾದರಿಯಾಗಿ ನಾನು ಅವ್ರಿಗೆ ಎಕ್ಸಾಂಪಲ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನೋಡೋದಾದರೆ ಯಾವ ಪೇಷಂಟ್ಗಳನ್ನ ಈ ಸಮಯದಲ್ಲಿ ನೀವು ನೆನಪು ಮಾಡ್ಕೋತೀರಾ ಸರ್? ಕುಡಿತ ಬಿಟ್ಟು ಹೋದ, ಒಳ್ಳೆ ಜೀವನ ಮಾಡ್ಕೊಂಡಿದ್ದಾನೆ, ಇನ್ನೊಬ್ರಿಗೆ ಮಾದರಿ ಆಗಿದ್ದಾನೆ, ಬೇರೆಯವ್ರಿಗೂ ಕೂಡ ನಾನು ಈತನನ್ನು ಎಕ್ಸಾಂಪಲ್ ಆಗಿ ಕೊಡಬಲ್ಲೆ ಅನ್ನೋ ರೀತಿಯಲ್ಲಿ ಯಾವ ಪೇಷಂಟ್ ಬಗ್ಗೆ ನೀವು ಮಾತಾಡ್ತೀರಾ ಸರ್? ಅವನ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಆ ಥರ ಸ್ಟೋರಿಗಳು ಇಲ್ಲಿ ಬಸವ ಮಾರ್ಗದಲ್ಲಿ ಸಾವಿರಾರು ಇದೆ. ಆ ಥರ ಯಶಸ್ವಿ ಆಗಿರುವಂಥ ಸ್ಟೋರಿಗಳು ಸಾವಿರಾರು ಇದೆ. ಉದಾಹರಣೆ ನಾನು ಬದಲಾವಣೆ ಇರೋದು ಒಂದು ಯಶಸ್ವಿ ಆಗಿರುವಂಥ ಸ್ಟೋರಿ. ಆ ರೀತಿ ನನ್ನನ್ನು ಹೊರತುಪಡಿಸಿ ಬೇರೆಯವ್ರು ಯಾರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಂಸ್ಥೆಯಲ್ಲಿ ತುಂಬ ಜನ ಅಲ್ಲಿ ಉದ್ಯೋಗಗಳನ್ನ ಮಾಡ್ತಾಯಿದ್ದಾರೆ. ಅದೇ ಥರ ಹೊರಗಡೆನೂ ಉದ್ಯೋಗಗಳನ್ನ ಮಾಡ್ತಾಯಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಾನು ತುಂಬ ಸಮಸ್ಯೆ ಅಂತ ಸಿಕ್ಕೊಂಡು ಬದಲೇ ಆಗಲ್ಲ ಅಂತ ಹೇಳಿ ಬದಲಾವಣೆ ಕಂಡಂಥ ವ್ಯಕ್ತಿ ಅಂತ ಹೇಳಿದ್ರೆ ಇಲ್ಲೇ ಒಬ್ರು ಹೊರಗಡೆ ಇದ್ದಾರೆ, ಶಿವಮಲ್ಲು ಅಂತ. ಅವ್ರದ್ದು ನಾವು ಉದಾಹರಣೆ ಕೊಡ್ಬೋದು. ಅವರು ಸತತವಾಗಿ ತುಂಬ ವರ್ಷಗಳಿಂದ ಕುಡಿತಾ ಇದ್ದರು, ಬೇರೆ ರಿಹ್ಯಾಬಿಲಿಟೇಷನ್ಗೆಲ್ಲ ಸೇರಿಸ್ಕೊಂಡಿದ್ರು. ಮತ್ತು ಅವರು ಬದಲೇ ಆಗಲ್ಲ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು. ಸುಮಾರು ಒಂದು 6 ರಿಂದ 7 ಸರಿ ಬೇರೆ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹೋಗಿದ್ದರು. ಆದರೆ ಅಂಥ ವ್ಯಕ್ತಿ, ಸರಿಯಾದಂಥ ವ್ಯಕ್ತಿ ನಮ್ಮ ಶಿವಮಲ್ಲು ಅಂತ. ಅವರು ತುಂಬ ರ್ಯಾಶ್ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿ, ಬದಲೇ ಆಗಲ್ಲ ಅಂತ ಎಲ್ಲ ತೀರ್ಮಾನ ಮಾಡಿದರು. ಅಂಥವನು ಇವತ್ತು ಬದಲಾಗಿ ನಮ್ಮ ಸಂಸ್ಥೆಗೆ ಇವತ್ತು ಸಿಂಗಾರ ಮಾಡಿರೋಂಥ ಹೂವನ್ನ ಆ ವ್ಯಕ್ತಿನ ತಂದು ಕೊಟ್ಟಿರೋದು ಇಲ್ಲಿ. ಮತ್ತು ಈಗ ಅವರು ಹೂವಿನ ವ್ಯಾಪಾರ ಮಾಡ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾರೆ ಅವರು. ಅವರೇನು ನಮ್ಮ ಸಂಸ್ಥೆಗೆ ಹೂವಿಂದು ಹಣ್ಣು, ಈಗಲೂ ನಮ್ಮ ಸಂಸ್ಥೆಗೆ ಅವರ ಒಂದು ಸ್ವಂತ ದುಡ್ಡಲ್ಲೇ ಹಣ್ಣು ತಂದುಕೊಡೋದು, ಹೂ ತಂದುಕೊಡೋಂಥದ್ದನ್ನು ವಿಶೇಷವಾದ ದಿನಗಳಲ್ಲಿ ನಮಗೆ ಮಾಡಿಕೊಡ್ತಾರೆ. ಅದು ಅಲ್ಲದೆ ಅವರು ಅಪ್ಪಟ ಅಭಿಮಾನಿ. ಅವರು ಅಪ್ಪು ತೀರೋದಾಗ ಮೊದಲನೇ ಡಿಸಿಷನ್ ಕುಡಿದ್ರು, ಸಮಸ್ಯೆ ಸಿಕ್ಕೊಂಡ್ರು. ತಿರ್ಗಿ ಅಪ್ಪು ಹೆಸರಲ್ಲಿ ನಾವು ಒಂದು ಕ್ಯಾಂಪ್ ಮಾಡಿದ್ವಿ. ಆ ಕ್ಯಾಂಪಲ್ಲಿ ಇನ್ವಾಲ್ವ್ ಆಗಿ ಇವತ್ತು ಸರಿಸುಮಾರು ಒಂದು 3.5 ವರ್ಷದಿಂದ ಕುಡಿತ ಮುಕ್ತವಾದ ಜೀವನನ ನಡೆಸ್ತಾ ಇದ್ದಾರೆ, ಒಳ್ಳೆ ಜೀವನನ ಮಾಡ್ತಾ ಇದ್ದಾರೆ. ಸರ್ ಮಾತನಾಡ್ಬೇಕಾದ್ರೆ ಹೇಳಿದ್ರು, ಇಲ್ಲಿ ಬಸವ ಮಾರ್ಗದಿಂದ ಬದಲಾದಂತಹ ಶಿಬಿರಾರ್ಥಿಗಳು ಡಿಸ್ಚಾರ್ಜ್ ಆದ ನಂತರ ನಮ್ಮಲ್ಲಿಗೆ ಸೇವೆ ಮಾಡಲಿಕ್ಕೆ ಬಂದು ನಮ್ಮಲ್ಲೇ ಎಂಪ್ಲಾಯ್ ಆಗಿದ್ದಾರೆ, ಅವರು ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಬಸವ ಮಾರ್ಗಕ್ಕಿರುವಂತಹ ಶಕ್ತಿ ಅಂತ ಹೇಳ್ಬೋದು. ಯಾಕಂದರೆ ಕುಡಿತಕ್ಕೆ ದಾಸರಾಗಿ ಬಸವ ಮಾರ್ಗಕ್ಕೆ ಜಾಯ್ನ್ ಆಗಿ ನಂತರ ಬಸವ ಮಾರ್ಗದಿಂದ ಬದಲಾಗಿ ಇಲ್ಲೇ ಕೆಲಸಕ್ಕೆ ಸೇರಿಕೊಳ್ತಾರೆ, ಸೇವೆ ಮಾಡ್ತಾರೆ ಅಂತಂದರೆ ಆ ಶಕ್ತಿ ಬಸವ ಮಾರ್ಗಕ್ಕೆ ಮಾತ್ರ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸರ್. ಖಂಡಿತ ಸರ್, ಇವತ್ತು ದೀಪಾವಳಿ ಹಬ್ಬ, ಅದರೊಟ್ಟಿಗೆ ಈ ಒಂದು ಕೇಂದ್ರ, 3ನೇ ಕೇಂದ್ರ ಬರೀ ಮಹಿಳೆಯರಿಗೆ ಮಾತ್ರ, ಸೊ ಮುಂದಿನ ಕೇಂದ್ರ ಮಕ್ಕಳಿಗೆ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಹೇಳಿದ್ದಾರೆ ಸರ್? ಈಗ ಉದಾಹರಣೆಗೆ ಮಕ್ಕಳಲ್ಲಿ ಇದು ತುಂಬ ದೊಡ್ಡ ಮಟ್ಟದ ಸಮಸ್ಯೆಗಳು ಕಾಡ್ತಾ ಇದೆ ಇಲ್ಲಿ. ಅದಕ್ಕೆ ಮಕ್ಕಳಿಗೆ ಅಂತ ಎಲ್ಲೂ ಪ್ರತ್ಯೇಕವಾಗಿಲ್ಲ, ಒಂದು. ಎರಡನೇದು, ಮತ್ತು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗುವಂಥ ಮಕ್ಕಳುಗಳಿಗೆ ಮತ್ತು ಈ ಅಪರಾಧ ವಯಸ್ಸಿನಲ್ಲಿ ಈ ವ್ಯಸನಕ್ಕೆ ದಾಸರಾದಂಥ ಮಕ್ಕಳಿಗೆ ಸ್ಪೆಷಲ್ ಆಗಿ ಮಕ್ಕಳಿಗೆ ಮಾಡಬೇಕು ಅನ್ನೋ ಒಂದು ಯೋಜನೆನ ಬಸವ ಮಾರ್ಗ ಮಾಡಿದೆ. ಮಹಿಳೆಯರದ್ದು ಸಂಪೂರ್ಣ ಕಂಪ್ಲೀಟ್ ಆದಮೇಲೆ ಮಕ್ಕಳಿಗೆ ಅಂತಲೇ ವಿಶೇಷವಾಗಿ ಒಂದು ಜಾಗನ ತೆಗೆದಿಟ್ಟಿದ್ದೀವಿ. ಆಲ್ರೆಡಿ ಅಲ್ಲಿ ಕೆಲಸಗಳೆಲ್ಲ ನಡೀತಾ ಇದೆ. ಅದಕ್ಕೆ ಬೇಕಾಗಿರುವಂಥ ಕಾನೂನು ಚೌಕಟ್ಟುಗಳಿಗೆ ಏನೇನು ವ್ಯವಸ್ಥೆಗಳು ಬೇಕು ಮಾಡ್ತಾಯಿದ್ವಿ. ಆ ಥರ ಇದ್ದರೆ ಖಂಡಿತವಾಗ್ಲೂ ಅಂಥ ಮಕ್ಕಳುಗಳನ್ನ ಬಸವ ಮಾರ್ಗಕ್ಕೆ ಸೇರಿಸಿದ್ರೆ ಅಂತವ್ರಿಗೂ ನಾವು ಚಿಕಿತ್ಸೆ. ಅಂದ್ರೆ ಆ ಕೇಂದ್ರ ಬರೀ ಮಕ್ಕಳಿಗೆ ಮಾತ್ರ, 18 ವರ್ಷದಿಂದ ಕೆಳಗಿರುವಂಥ ಮಕ್ಕಳುಗಳಿಗೆ. ಓಕೆ. ಬಸವ ಮಾರ್ಗದ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ ಮಾಡುವಂಥದ್ದು. ಅದು ಅಲ್ಲದೆ ಅಪರಾಧ ಕೃತ್ಯದಲ್ಲಿ ಬಲಿಯಾಗಿರುವಂಥ ಮಕ್ಕಳುಗಳಿಗೆ ಅದಕ್ಕೆ ಬೇಕಾಗಿರುವಂಥದ್ದು ಕಾನೂನು ಚೌಕಟ್ಟುಗಳಿಗೆ ಏನು ಬೇಕು ಒಂದು ಡಾಕ್ಯುಮೆಂಟ್ ವರ್ಕ್ ನಡೀತಾ ಇದೆ. ಜಾಗದ್ದೆಲ್ಲ ಸೆಲೆಕ್ಷನ್ ಆಗಿದೆ. ಅದು ಕೆಲವೇ ದಿನಗಳಲ್ಲಿ ನಮ್ಮ ಮುಂದಿನ ಪ್ರಾಜೆಕ್ಟೇ ಮಕ್ಕಳಿಗೋಸ್ಕರ.